ಸಿದ್ದರಾಮಯ್ಯ ಅವರು 2017ರಲ್ಲಿ ದೇಶದ ಇತಿಹಾಸದಲ್ಲೇ ಕರ್ನಾಟಕ ಟ್ರಾನ್ಸ್ಜೆಂಡರ್ ನೀತಿ 2017ರಲ್ಲಿ ಅವ್ರ ಸರ್ಕಾರನೇ ನೀತಿ ತಂದಿದೆ. ಇವತ್ತಿನವರೆಗೂ ಜೀರೋ ಅನುಷ್ಠಾನ. ಕೋಳಿ, ಹಂದಿ, ನರಿಗೇನು ಒಂದು ವ್ಯವಸ್ಥೆ ಇದೆ, ಈ ಸಮುದಾಯದವರು ಎಷ್ಟು ಜನ ಇದ್ದಾರೆ ಅಂತಾನೆ ಗೊತ್ತಿಲ್ಲ. ಈ ಸರ್ಕಾರದ ಹತ್ರ ಅಂಕಿ ಅಂಶ ಇರಲಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ HIV ಮಾತ್ರೆ ತಗೊಳ್ಳುವಂತ ಜಾಗದಲ್ಲಿ ನಮಗೆ ಸರ್ವೆಗೆ ಒಳಗೊಳ್ಳಿ ಅಂತ. ಟ್ರಾನ್ಸ್ಜೆಂಡರ್ ನೀತಿ ಏನ್ 2017 ಇದೆಯಲ್ಲ, ಅದನ್ನ ಅನುಷ್ಠಾನಕ್ಕೆ ಏನಾದ್ರು ತಂದಂತ ಪಕ್ಷದಲ್ಲಿ ಶಿಕ್ಷೆ ಬಿಡುವಂಥದ್ದು, ಜೊತೆಯಲ್ಲಿ ಲೈಂಗಿಕ ಚಟುವಟಿಕೆ ಮಾಡುವಂಥದ್ದು ಸ್ಟಾಪ್ ಆಗ್ಬಿಡುತ್ತಾ? ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನಮ್ಗೆ ಮೂಗಿಗೆ ತುಪ್ಪ ಹಚ್ಚತಕ್ಕಂಥ ಕೆಲಸ ಮಾಡಿದ್ರು. ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು ವಾರ್ಷಿಕ 200 ಕೋಟಿ ಒಂದು ನಿಗಮ ಸ್ಥಾಪನೆ ಮಾಡ್ಕೊಡ್ತೀವಿ, ಆಮೇಲೆ ಜೀವನೋಪಾಯಕ್ಕಾಗಿ ಉದ್ಯಮಶೀಲತದಲ್ಲಿ ಬ್ಯಾಂಕ್ ಲಿಂಕ್ ಆಧಾರಿತ 2 ಲಕ್ಷ ರೂಪಾಯಿ ಪ್ರತಿಯೊಬ್ಬ ಟ್ರಾನ್ಸ್ ಕಮ್ಯುನಿಟಿಗೆ ಕೊಡ್ತೀವಿ ಅಂತ ಹೇಳಿದ್ರು. WDC ಅವರ ಒಂದು ಪೋಸ್ಟರ್ ಅನ್ನ ಬಿಡುಗಡೆ ಮಾಡ್ತಾರೆ. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತಂದ್ರೆ, ಅರ್ಧ ಹೆಣ್ಣಿನ ಭಾಗ ಅರ್ಧ ಗಂಡಿನ ಭಾಗ ಹಾಕಿದ್ದಾರೆ. ಆ ರೀತಿ ನಮ್ಮವ್ರು ಯಾರು ಬದುಕ್ತಾ ಇಲ್ಲ. ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾ ಇರೋದು ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತೆ ಮನೆಗಳು. ಒಂದು ಚೀಫ್ ಸೆಕ್ರೆಟರಿ ಲೆಟರ್ ಹಾಕಿದ್ರೆ 26 ಇಲಾಖೆಗೆ ನಾನು ಖುದ್ದಾಗಿ ಸುತ್ತಾಡಿದ್ದೀನಿ. ಆ ಚೀಫ್ ಸೆಕ್ರೆಟರಿಗೂ ರೆಸ್ಪಾನ್ಸ್ ಇಲ್ಲ. ಅವ್ರು ಕಳಿಸಿದ್ರೆ ಏನಾಯ್ತು, ನಾವು ಮಾಡಿ ನೋಡ್ತೀವಿ ಬಿಡು. ನಾವು ವೇದಿಕೆಗಳ ಮೇಲೆ ಇವರ ಪರವಾಗಿ ಇದ್ದೀವಿ ಅಂತ ನೀವು ಘೋಷಗಳನ್ನ ಕೂಗೋದಲ್ಲ, ಇದು ನಮ್ಗೆ ನೀವು ದಯದಿಂದ ಕೇಳ್ತಾ ಇಲ್ಲ, ಇದು ನಮ್ಮ ಒಂದು ಸಾಂವಿಧಾನಿಕ ಹಕ್ಕು. ನಾವು ಮನುಷ್ಯರೇ ಅಲ್ವಾ ಅಂತ ನನ್ನ ಪ್ರಶ್ನೆ ಇದೆ. ನಮಗೂ ಡಯಾಬಿಟಿಸ್ ಇದೆ, ಶುಗರ್ ಇದೆ, BP ಇದೆ, ಸಮ್ ಪೀಪಲ್ ಸೆಕ್ಸ್ ವರ್ಕಲ್ಲಿ HIV ಪಾಸಿಟಿವ್ ಇದ್ದವರು ಇದ್ದಾರೆ. ಸರ್ಜರಿಗಳಾಗಬೇಕಾದ್ರೆ ಸಾಕಷ್ಟು ಸರ್ಜರಿಗಳಾಗಲ್ಲದೆ ಸತ್ತು ಹೋದವರೇ ಇದ್ದಾರೆ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. CM ಸಿದ್ದರಾಮಯ್ಯನವರು 17ನೇ ಐತಿಹಾಸಿಕ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಆ ಬಜೆಟ್ ನಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹಿರು. ಜೊತೆಯಲ್ಲಿ ನೋಡಿ, ಇಲ್ಲಿ ಟ್ರಾನ್ಸ್ ಸಮುದಾಯಕ್ಕೆ CM ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆಗಣಿಸಿದ್ರು ಎನ್ನುವಂತ ಆಪಾದನೆಯನ್ನ ಹೊತ್ತು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಟ್ರಾನ್ಸ್ ಸಮುದಾಯದ ಹೋರಾಟಗಾರರಾದಂತ ಮಲ್ಲು ಕುಮಾರ್ ಅವರು ಇದ್ದಾರೆ. ಅದೇ ರೀತಿ ಟ್ರಾನ್ಸ್ ಸಮುದಾಯದ ಮತ್ತೊಬ್ಬರು ಹೋರಾಟಗಾರ್ತಿ ಆದಂತ ವೈಶಾಲಿ ಅವರು ಕೂಡ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. CM ಸಿದ್ದರಾಮಯ್ಯನವರು ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು, ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಏನು ಬಜೆಟ್ ಅನ್ನ ಮಂಡನೆ ಮಾಡಿದಂತ ಒಬ್ಬ ಮುಖ್ಯಮಂತ್ರಿ ಎನ್ನುವಂತ ಆ ಮೂಲಕ ಒಂದು ಐತಿಹಾಸಿಕ ದಾಖಲೆ ಮಾಡಿದ್ರು. 17 ಬಾರಿ ಏನು JH ಪಾಟೀಲ್ರು ಬಿಟ್ರೆ ಇವರೇ 13 ಬಾರಿ JH ಪಾಟೀಲ್ರು ಏನು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಇವರು 17 ಬಾರಿ ಒಂದ್ ರೀತಿ ದಾಖಲೆ, ಐತಿಹಾಸಿಕ ಕ್ಷಣ ಇದೆಲ್ಲವನ್ನು ಕೂಡ ಹೇಳುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಟ್ರಾನ್ಸ್ ಸಮುದಾಯವನ್ನ ಕಡೆಗಣಿಸಿದ್ರು ಎನ್ನುವಂತ ಆರೋಪಗಳು. ಏನ್ ಕಡೆಗಣಿಸಿದ್ರು ಅಂತ ಹೇಳಿ ಒಂದು ನಾವು ನೋಡ್ತಾ ಹೋಗ್ಬೋದು. ಮಾನ್ಯ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು, ದಲಿತ ಪರವಾದವರು, ಬಡವರ ಪರ, ಶೋಷಿತರ ಪರ ಅಂತೇಳಿ ಅವ್ರ ಮಾತಲ್ಲಿ ಏನಿದೆ. ಮತ್ತೆ ಈ ಸರ್ಕಾರ ಬರ್ಬೇಕಾದ್ರೆ ನಾವೆಲ್ಲ ದುಡಿದಿದ್ದೀವಿ, ಕೆಲಸ ಮಾಡಿದೀವಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಏನೋ ಒಂದು ಬದಲಾವಣೆ ಆಗುತ್ತಂತ ಒಂದು ಆಶಾದಾಯಕ ವ್ಯವಸ್ಥೆಯನ್ನ ಇಟ್ಕೊಂಡವರು. ಮತ್ತೆ ನಾವು ಸಂವಿಧಾನದ ಹಕ್ಕುಗಳನ್ನ ಕೇಳ್ತಾ ಇದ್ವಿ. ಯಾವುದೇ ಸರ್ಕಾರಗಳು ಬಂದ್ರು ನಮ್ಮ ಹಕ್ಕುಗಳನ್ನ ಕೊಡಿ, ಮತ್ತೆ ನಮ್ಮ ಮೂಲಭೂತ ವ್ಯವಸ್ಥೆಗೆ ಬೆಂಬಲಿಸಿ ಅಂತಾನೆ ಹೇಳ್ತಾ ಇದ್ವಿ. 17ನೇ ಬಜೆಟ್ ಹೆಗ್ಗಳಿಕೆ ಏನು ಹೇಳ್ಕೊಂತ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಶೋಷಿತರಲ್ಲಿ ಶೋಷಿತವಾದಂತ ಟ್ರಾನ್ಸ್ಜೆಂಡರ್ ಸಮುದಾಯದ ಧ್ವನಿ ನಿಮ್ ಕಿವಿಗೆ ಬೀಳಲಿಲ್ವಾ ಅಂತೇಳಿ ನನ್ನ ಪ್ರಶ್ನೆ ಇದೆ. ನಾವ್ ಏನ್ ಕೇಳ್ತಾ ಇದೀವಿ, ನಿಮ್ಗೆ ಮಹಾನ್ ಒಂದು 16,000 ಕೋಟಿ ನಮಗೆ ತೆಗೆದಿಡಿ ಅಂತ ಕೇಳ್ತಾ ಇದೀವ? ಇಲ್ಲ. ನಾವು ಮೊದಲನೇದಾಗಿ ಕೇಳ್ತಾ ಇರೋದು ಟ್ರಾನ್ಸ್ಜೆಂಡರ್ ನಿಗಮ ಮಂಡಳಿಯನ್ನ ಮಾಡಿ, ಆ ನಿಗಮ ಮಂಡಳಿಯ ಮೂಲಕ 200 ಕೋಟಿ ರೂಪಾಯಿ ಬಜೆಟ್ ಅನ್ನ ಇಟ್ಟು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಆರೋಗ್ಯದ ವಿಚಾರದಲ್ಲಿ ಅನುಷ್ಠಾನ ಮಾಡ್ತಾ ಬನ್ನಿ. ಏನೇನು ಸಮಸ್ಯೆಗಳಿದಾವ ಅಂತೇಳಿ. ಮತ್ತೆ ಇದೇ ಸಿದ್ದರಾಮಯ್ಯ ಅವರೇ 2017ರಲ್ಲಿ ದೇಶದ ಇತಿಹಾಸದಲ್ಲೇ ಕರ್ನಾಟಕ ಟ್ರಾನ್ಸ್ಜೆಂಡರ್ ನೀತಿ 2017ರಲ್ಲಿ ಅವ್ರ ಸರ್ಕಾರನೇ ನೀತಿ ತಂದಿದೆ. ಇವತ್ತಿನವರೆಗೂ ಜೀರೋ ಅನುಷ್ಠಾನ. ಆ ನೀತಿನಲ್ಲಿ ಏನಿದೆ, ಟ್ರಾನ್ಸ್ಜೆಂಡರ್ ನೀತಿನಲ್ಲಿ ಏನಿದೆ ಅಂತ ಹೇಳಿ, ಈ ಸಮುದಾಯಕ್ಕೆ ಯಾವ ರೀತಿ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಬಹುದು, ಮತ್ತೆ ಯಾವ ರೀತಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅವಕಾಶಗಳನ್ನ ಕಲ್ಪಿಸಬಹುದು, ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳನ್ನ ಮಾಡಬೇಕು, ಅದರ ಜೊತೆಗೆ ಸಾಂಸ್ಕೃತಿಕವಾಗಿ ಮತ್ತೆ ಈ ಸಮುದಾಯಕ್ಕೆ ಸಾಮಾಜಿಕ ಸೌಲಭ್ಯ ಯಾವ ರೀತಿ ಸಿಗ್ಬೇಕನ್ನೋದು ಈ ಒಂದು ಸಂಪೂರ್ಣ ನೀತಿಯಲ್ಲಿ ರೈಟ್ ಅಪ್ ಮಾಡಿದ್ದಾರೆ. ಆದ್ರೆ ಕೇವಲ ಆಳೆನಲ್ಲಿ ಮಾತ್ರ ಇದೆ, ಪೇಪರ್ ಅಲ್ಲಿ ಮಾತ್ರ ಇದನ್ನ ಯಾವುದು ಜಾರಿ ಇಲ್ಲ ಇವತ್ತಿನವರೆಗೂ. ಮತ್ತೆ ನಾವು ಟ್ರಾನ್ಸ್ಜೆಂಡರ್ ಸಮುದಾಯದ ಸಂಘಟನೆಗಳು ಸುಮಾರು 20 ವರ್ಷದ ಹೋರಾಟಗಳಲ್ಲಿ ಸಾಕಷ್ಟು ಸಮುದಾಯದ ಸಂಘಟನೆಗಳು ಸರ್ಕಾರ ಜೊತೆಗೆ ಬಡದಾಡಿ ಸಣ್ಣ ಪುಟ್ಟ, ನಮ್ಗೆ 2013ರಲ್ಲಿ 20,000 ಸಹಾಯಧನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ,
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ 20,000 ಯಾವ ರೀತಿ ಬಿಸಿನೆಸ್ ಮಾಡ್ಬೇಕನ್ನೋದು ಸರ್ಕಾರನೇ ಹೇಳ್ಬೇಕು. ಈಗ ಅದನ್ನ 30,000 ಮಾಡಿದ್ದಾರೆ. ಈ ಬಜೆಟ್ ಅಲ್ಲಿ 15,000 ಎಕ್ಸ್ಟ್ರಾ ಹಾಕಿ 45,000 ಮಾಡಿದ್ದಾರೆ. ಕರ್ನಾಟಕ ಟ್ರಾನ್ಸ್ಜೆಂಡರ್ ನೀತಿಯ ನೋಡಲ್ ಏಜೆನ್ಸಿ ಆದಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆ ಒಂದು ಇಲಾಖೆಗೆ ಗೊತ್ತಿಲ್ಲ ಟ್ರಾನ್ಸ್ಜೆಂಡರ್ ವೈವಿಧ್ಯತೆಗಳೇನಿದಾವೆ. ಇವತ್ತು ಸಂಪೂರ್ಣ ಇಲಾಖೆ ಟ್ರಾನ್ಸ್ಜೆಂಡರ್ ಸಮುದಾಯದ ವಿಚಾರದಲ್ಲಿ ವಿಫಲ ಹೊಂದಿದೆ ಅಂತಾನೆ ಹೇಳ್ಬೋದು. ಒಂದು ನೋಡಲ್ ಇಲಾಖೆ ಆಗಕ್ಕೆ ಅದು ಖಂಡಿತ ಆ ಇಲಾಖೆನ ಬಿಟ್ಟು ಬೇರೆ ಇಲಾಖೆ ಕೊಡಿ ಅಂತಾನು ಒಂದ್ ಕಡೆ ನಮ್ಮ ವಾದನೂ ಇದೆ. 2010ರಿಂದ ಈ ಇಲಾಖೆ ಜೊತೆ ಕೆಲಸ ಮಾಡ್ತಾ ಬರ್ತಾ ಇದೀವಿ ನಾವು. 2017ರಲ್ಲಿ ನಿಮ್ ಇಲಾಖೆನೆ ಪಾಲಿಸಿಯನ್ನ ಒಂದು ಡ್ರಾಫ್ಟ್ ರೆಡಿ ಮಾಡಿ ಫೈನಲ್ ಪಾಲಿಸಿ ಅನುಮೋದನೆ ತಗೊಳುತ್ತೆ. ಉಮಾಶ್ರೀವಾಗ ಸಚಿವರು ಇರ್ತಾರೆ, ತಾಯಿ ಹೃದಯದ ಒಂದು ಹೆಣ್ಮಗಳು. ಆಯಮ್ಮ ತುಂಬಾ ಗುದ್ದಾಡಿ ಈ ಒಂದು ಪಾಲಿಸಿಯನ್ನ 17ರಲ್ಲಿ ತರ್ತಾಳೆ. ಏನೋ ಬದಲಾವಣೆ ಆಗುತ್ತಂತ ಒಂದು ಆಮಿಷದಲ್ಲಿ ಈ ಸಮುದಾಯನು ಸಂಭ್ರಮ ಮತ್ತೆ ಸಂತೋಷವನ್ನ ಪಡ್ತಾ ಹೋಗುತ್ತೆ. ಸರ್ಕಾರಗಳು ಬದಲಾವಣೆಗಳಾಗ್ತಾ ಬರ್ತವೆ. ಹಿಂದಿನ ಸರ್ಕಾರನು ಸಹ ಟ್ರಾನ್ಸ್ಜೆಂಡರ್ ಬೇಸ್ ಲೈನ್ ಸರ್ವೆ, ಎಷ್ಟು ಜನ ಇದೀವಂತ ಜನಸಂಖ್ಯೆನೇ ಗೊತ್ತಿಲ್ಲ. ಇವತ್ತು ಕೋಳಿ, ಹಂದಿ, ನರಿಗೇನು ಒಂದು ವ್ಯವಸ್ಥೆ ಇದೆ, ಈ ಸಮುದಾಯದವ್ರು ಎಷ್ಟು ಜನ ಇದಾರೆ ಅಂತಾನೆ ಗೊತ್ತಿಲ್ಲ. ಈ ಸರ್ಕಾರದ ಹತ್ರ ಅಂಕಿ ಅಂಶ ಇರಲಿಲ್ಲ. ಪ್ರಾಣಿ ಪಕ್ಷಿಗಳನ್ನ ನೋಡುವಂತ ಇದು ಗೌರವನು ಟ್ರಾನ್ಸ್ಜೆಂಡರ್ ಸಮುದಾಯ ಕೊಡ್ತಾ ಇಲ್ಲ ಅಂತ ಹೇಳಿ ಹಿಂದಿನ ಸರ್ಕಾರ 70 ಲಕ್ಷ ಬೇಸ್ ಲೈನ್ ಸರ್ವೆ ಆಗ್ಬೇಕಂತ ಬಜೆಟ್ ಅಲ್ಲಿ ಅನುದಾನವನ್ನ ಘೋಷಣೆ ಮಾಡ್ತಾರೆ. ಶಶಿಕಲಾ ಜೊಲ್ಲೆ ಅವರು ಅವಾಗ ಸಚಿವರು ಇರ್ತಾರೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರ್ತಾರೆ. ಈ ಬಜೆಟ್ ಅಲ್ಲಿ ಏನಾದ್ರು ಮಾಡ್ತೀನಿ ಅಂತ ನಾವು ನಿಪ್ಪಾಣಿಗೆ ಹೋಗಿ ಭೇಟಿಯಾಗಿ ಬಂದಿದೀವಿ ಶಶಿಕಲಾ ಜೊಲ್ಲೆ ಅವ್ರನ್ನ. ಈ ಬಜೆಟ್ ಅಲ್ಲಿ ಖಂಡಿತ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದಂಗೆ ಆ ತಾಯಿ ಮಾಡ್ತಾಳೆ. ನಮ್ಗೆ ಯಾವುದೇ ಸರ್ಕಾರ ಇರ್ಬೋದು, ಪಕ್ಷಾತೀತವಾಗಿ ಸಮುದಾಯವನ್ನ ನೋಡಿ ಅಂತ ನಾವು ಹೇಳ್ತಾ ಇದ್ವಿ. ಆ ಸರ್ಕಾರ ತಕ್ಷಣ 2022ರಲ್ಲಿ ಬೇಸ್ ಲೈನ್ ಸರ್ವೆ ಪೈಲಟ್ ಸರ್ವೆ ಆಗುತ್ತೆ ವಿಜಯಪುರ ಮತ್ತೆ ಮೈಸೂರು. ಒಂದ್ ಅಂದಾಜ್ ಏನಾಗ್ಬೋದು, ಒಂದ್ ಪೈಲಟ್ ಮಾಡಿ ನೋಡೋಣ, ಅದ್ ಅಡೆತಡೆಗಳೆಲ್ಲ ಸಂಪೂರ್ಣ ನೋಡ್ಬೋದು ಅಂತ. ಆ ಪೈಲಟ್ ಸರ್ವೆ ಸಂಪೂರ್ಣ ಮುಗಿದ ತಕ್ಷಣ ಸರ್ಕಾರ ಬದಲಾವಣೆಗಳಾಗ್ತವೆ. ಈ ಸರ್ಕಾರ ಬರುತ್ತೆ. ಆ ಸರ್ವೆ ಆಗಿ 1.5 ವರ್ಷ 2 ವರ್ಷದ ತನಕ ವೇಟ್ ಮಾಡಿಸಿ 2020ರಲ್ಲಿ ನಮ್ಮ ಸರ್ವೆಯನ್ನ ಪ್ರಾರಂಭ ಮಾಡ್ತಾರೆ. ನಮ್ಮ ಸರ್ವೆ ಡೆವಲಪ್ಮೆಂಟ್ ಕಮಿಷನರ್ ಅಂಡರ್ ಅಲ್ಲಿ ಉಮಾಮಾಧವನ್ ಮೇಡಮ್ ಅಂಡರ್ ಅಲ್ಲಿ ಸಮಿತಿ ಇದೆ. ಅವರು ತುಂಬಾ ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಓರಿಯಂಟೇಶನ್ ಆಗ್ಬೇಕು. ಮತ್ತೆ ಈ ಸಮುದಾಯದ ಸರ್ವೆ ಮೊದಲ ದೇಶದಲ್ಲಿ ಸರ್ವೆ ಆಗ್ತಾ ಇರೋದ್ರಿಂದ ಒಂದು ಅಂಕಿ ಅಂಶ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾವ ರೀತಿ ಈ ಸಮುದಾಯ ಹಿಂದುಳಿದಿದೆ ಒಂದು ನಂಬರ್ ಸಿಗುತ್ತೆ. ಮತ್ತೆ ಸರ್ಕಾರದ ಮೂಲಭೂತ ಸೌಲಭ್ಯಗಳನ್ನು ಯಾವ ರೀತಿ ತಲುಪಿಸಬಹುದು ಅಂತ ಒಂದು ಸ್ಟ್ಯಾಟಿಸ್ಟಿಕ್ ಸರ್ಕಾರದ ಹತ್ರ ಇರುತ್ತೆ ಅಂತೇಳಿ ಆ ಸರ್ವೆ 25ರಲ್ಲಿ ತುಂಬಾ ಆತುರವಾಗಿ ಮಹಿಳಾ ಅಭಿವೃದ್ಧಿ ನಿಗಮದ ವ್ಯವಸ್ಥೆ ಇರಬಹುದು, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅವರು ನಾನು ನೇರವಾಗಿ ತಾಯಿ ನಿಮ್ಗೆ ಆಪಾದನೆ ಮಾಡ್ತಾ ಇಲ್ಲ, ಇದು ನನ್ನ ಹಕ್ಕನ್ನ ಕೊಡಿ ಅಂತ ನಾನು ಖಂಡಿಸ್ತಾ ಇದ್ದೀನಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ಅವರು ಹೇಳ್ತಾರೆ ನಾವ್ ಹೇಳಿದಲ್ಲಿ ಸರ್ವೆ ಆಗ್ಬೇಕು ಅಂತ. ಎಲ್ಲಿ ಸರ್ವೆ ಮಾಡಿದ್ದಾರೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ HIV ಮಾತ್ರೆ ತಗೊಳ್ಳುವಂತ ಜಾಗದಲ್ಲಿ ನಮ್ಗೆ ಸರ್ವೆಗೆ ಒಳಗೊಳ್ಳಿ ಅಂತಾರೆ. ಈ ಸಮುದಾಯದ ಮೇಲೆ ಆಲ್ರೆಡಿ ಕಳಂಕ ಇದೆ. ಇವರು ರಿಸ್ಕ್ ಇರೋರು, HIV ಬಂದಿರಬಹುದು ಅಂತ. ಈಗ ನಾನು ಅಲ್ಲಿ ಹೋಗಿ ಸರ್ವೆ ಮಾಡ್ಕೊಂಡು ವಾಪಸ್ ಹೊರಗೆ ಬರುವಾಗ ಸಾಮಾಜಿಕ ಕಳಂಕ ಮತ್ತೆ ನಿಂದನೆ, ತಾರತಮ್ಯ ಯಾವ ರೀತಿ ಆಗುತ್ತೆ. ಈ ಸರ್ವೆ ಇಲ್ಲಿ ಇರಬಾರ್ದು. ನಮ್ಗೆ ಆಪ್ ಅಲ್ಲಿ ನೀವೇನೊಂದು ಕರಿಮನಿ ಆಪ್ ಮತ್ತೆ ಈ ಸಮುದಾಯದವ್ರ ಸಮಸ್ಯೆನ ನೀವು ಒಂದು ಡೆವಲಪ್ ಮಾಡಿದಿರಲ್ವಾ, ಅದು ಫೀಲ್ಡ್ ಅಲ್ಲಿ ಅನುಷ್ಠಾನ ಆಗ್ಬೇಕಂತೇಳಿ ಸಾಕಷ್ಟು ಚೀಫ್ ಸೆಕ್ರೆಟರಿಗೆ ನಾವು ಹೋಗಿ ಮಾತುಕತೆ ಮಾಡಿದ್ವಿ, ಸೆಕ್ರೆಟರಿಗೆ ಮಾತಾಡಿದ್ವಿ. ಈ ಸರ್ವೆ ಫೀಲ್ಡ್ ಅಲ್ಲಿ ಆಗ್ಲಿ, ಮನೆಗಳಲ್ಲಿ ಆಗ್ಲಿ ಸರ್ವೆ ಜನ ಜಾಸ್ತಿ ಬರ್ತಾರೆ. ಮತ್ತೆ ಹಿಡನ್ ಇದ್ದವರು ಭಾಗವಹಿಸಕ್ ಆಗಲ್ಲ ಸರ್ವೆಯಲ್ಲಿ. ಆಧಾರ್ ಕಾರ್ಡ್ ಕಡ್ಡಾಯ ಮಾಡ್ಬೇಡಿ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ಲ ಅಂತ. ಈ ಸರ್ಕಾರ ಆಧಾರ್ ಕಾರ್ಡ್ ಕಡ್ಡಾಯ, ಎಷ್ಟೋ ಜನ ಇರತ್ತಾರ ಸರಿಯಾಗಿ ನಂಬರ್ಸ್ ಗಳೇ ಹ್ಯಾಂಡಲ್ ಮಾಡಕ್ ಬರಲ್ಲ, OTP ಗಳು ಬರಲ್ಲ. ಈ ಸರ್ವೆ ಸಂಪೂರ್ಣವಾಗಿ ಫೇಲ್ಯೂರ್ ಮಾಡಿದ್ರಿ ಇಲಾಖೆ. ಸಮುದಾಯದ ಸಂಘಟನೆಗಳು ನಾವು ಕರ್ನಾಟಕ ಟಾಸ್ಕ್ ಫೋರ್ಸ್ ಅಂತ ಒಂದು ಗುಂಪು ಕಟ್ಕೊಂಡು ಅಡ್ವೊಕೇಶನ್ ಮಾಡಿದ್ವಿ. ಎಲ್ಲ ಸಮುದಾಯದ ಸಂಘಟನೆಗಳು ಈ ಸರ್ವೆ ಫೀಲ್ಡ್ ಅಲ್ಲಿ ಬೇಕು, ಮನೆಗೆ ಸರ್ವೆ ಬೇಕು ಅಂತ. ಆ ಇಲಾಖೆಯ ಕಾರ್ಯದರ್ಶಿ ಅವರು ಸಂಪೂರ್ಣ ತಿರಸ್ಕಾರ ಮಾಡಿದ್ರು. ನಾನಂತೆ ನಿಮ್ಮ ಹತ್ರ ತಾಯಿ ಹೃದಯ ಇಲ್ಲ ಇಷ್ಟೇ. ಸಂವಿಧಾನದ ಹಕ್ಕುಗಳನ್ನ ಜಾರಿ ಮಾಡುವಂತ ಒಂದು ಹುದ್ದೆಯಲ್ಲಿ ಕುಂತಿದ್ದೀರಾ, ಅಲ್ಲಿ ಒಂದು ತಾಯಿ ಹೃದಯನೂ ಇರ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಅದನ್ನ ತಲುಪಿಸುವ ಏನು ನೀವು ಮಧ್ಯಸ್ಥರ ಇದ್ದೀರಲ್ವಾ, ನೀವು ಒಂದು ತಾಯಿ ಹೃದಯದವ್ರು ಇಲ್ಲದೆ ಹೋದ್ರೆ ಈ ಸರ್ವೆ ಇವತ್ತು ರಾಜ್ಯದಲ್ಲಿ 10,360 ಜನ ಮಾತ್ರ ಅಧಿಕೃತ ಸರ್ಕಾರದ ಅಂಶಗಳ ಪ್ರಕಾರ ನಾವಿದ್ದೀವಿ. ಲಕ್ಷಗಂಟ್ಲೆ ಸಮುದಾಯದವರು ಇದ್ದಾರೆ, ಅವರೆಲ್ಲ ಈಗ ಬಿಟ್ಟು ಹೋಗಿದ್ದಾರೆ ಸರ್ವೆಯಿಂದ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಖಂಡಿತ ಉತ್ತರ ಕೊಡ್ಬೇಕು. ನಾವೆಲ್ಲಾ ಸಚಿವರು ಮನೆ ಬಾಗಿಲಿಗೆ ಒಲ್ದಾಡಿದಾಯ್ತು, ನಿಮ್ಮ ವ್ಯವಸ್ಥೆಗಳ ಜೊತೆಗೂ ಬಂದಿದ್ದಾಯ್ತು. ಮತ್ತೆ ಸಿದ್ದರಾಮಯ್ಯಗೆ ಇದು ವಿಷಯ ಮುಟ್ತಾ ಇದೆಯಾ ಅಂತ. ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಚಿವರುಗಳು ಖಂಡಿತ ಈ ಸಮುದಾಯದವ್ರ ಮೇಲೆ ತುಂಬಾ ಪಾಸಿಟಿವ್ ಇದ್ದಾರೆ.
ಪಂಚ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಸಹ ಅನ್ವಯಿಸತ್ತೆ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರದ ಮತ್ತೆ ವ್ಯವಸ್ಥೆ ಮೈಂಡಲ್ಲಿ ಏನಿದೆ ಅಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರಂದ್ರೆ ಯಾರು ಸೀರೆಯಲ್ಲಿ ಸಿಗ್ನಲ್ ಅಲ್ಲಿ ಭಿಕ್ಷಾಟನೆ ಮಾಡ್ತಾರೆ, ಸೆಕ್ಸ್ ವರ್ಕ್ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಅವರಷ್ಟೇ ಲಿಂಗತ್ವ ಅಲ್ಪಸಂಖ್ಯಾತರು. ಸಾಕಷ್ಟು ಜನ ಪ್ಯಾಂಟ್ ಶರ್ಟ್ ಅಲ್ಲಿ ಇದ್ದವರಿದ್ದಾರೆ, ಹೆಣ್ಣಾಗಿ ಹುಟ್ಟಿ ಗನ್ಸ್ ಆಗೋರಿದ್ದಾರೆ. ಆ ಒಂದು ಸಮುದಾಯದ ವೈವಿಧ್ಯತೆಗಳು ಗೊತ್ತಿಲ್ಲದವರು ಅಂತ ವ್ಯವಸ್ಥೆಯಲ್ಲಿ ಜಾಗೃತಿಗಳಾಗೋದು ತುಂಬಾ ಮುಖ್ಯ ಇದೆ. ಮತ್ತೆ ಇವತ್ತಿನ ಸರ್ಕಾರ ಖಂಡಿತ ಈ ಬಜೆಟ್ ಅಲ್ಲಿ ನಾವೇನ್ ಸಾವಿರಾರು ಕೋಟಿ ಕೇಳಿದ್ದಾರೆ, ಫಸ್ಟ್ ಹಂತದಲ್ಲಿ 200 ಕೋಟಿ ಕೊಡಿ. ಸಾಕಷ್ಟು ಬದಲಾವಣೆಗಳ ತುಂಬಾ ಅವಶ್ಯ ಇದೆ. ಮೀಸಲಾತಿಗಳಿದಾವೆ, ಆ ಮೀಸಲಾತಿ ಅನುಷ್ಠಾನಗಳಾಗ್ಬೇಕಾದ್ರೆ ಒಂದು ಸಿಂಗಲ್ ವಿಂಡೋ ಪ್ರಕಾರ ನಮ್ಗೆ ಅನುಷ್ಠಾನ ಬೇಕಾಗುತ್ತೆ. ಒಂದೇ ಕಡೆ ಎಲ್ಲಾ ಸೌಲಭ್ಯಗಳು ಸಿಗೋ ಹಾಗೆ ಅದು ಸಹ ಸಾಕಷ್ಟು ಕಷ್ಟ ಆಗ್ತಾ ಹೋಗುತ್ತೆ. ಮತ್ತೆ ಈ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಗೃಹಲಕ್ಷ್ಮಿ ಮತ್ತೆ ಇವೆಲ್ಲ ಶಕ್ತಿ ಯೋಜನೆ ಅನೌನ್ಸ್ ಮಾಡಿ 1 ವರ್ಷದ ನಂತರ ನಮಗೆ ಸಿಗ್ತಾ ಇರೋದು. ಪ್ರಾರಂಭದಲ್ಲಿ ಈ ಸಮುದಾಯಕ್ಕೆ ಗೃಹಲಕ್ಷ್ಮಿ ಸಿಗ್ಲಿಲ್ಲ. ಅಲ್ಲಿ ಹೋಗಿ ನಾವು ಯಾರು ಏನು ಅಡ್ವೊಕೇಸಿ ಮಾಡಿ ಮತ್ತೆ ಸರ್ಕಾರಕ್ಕೆ ಮಾತಾಡಿ ಸಬ್ಮಿಷನ್ ಮಾಡಿದಾಗ ಅವಾಗ ಒಂದು ಸಪರೇಟ್ ಆದೇಶ ಮಾಡ್ತಾರೆ, ಈ ಸಮುದಾಯಕ್ಕೆ ಟ್ರಾನ್ಸ್ಜೆಂಡರ್ ID ಕಾರ್ಡ್ ಅನ್ನ ತಗೊಂಡು ಸೌಲಭ್ಯಗಳನ್ನ ಕೊಡ್ಬೇಕು ಅಂತ. ಇವತ್ತಿನವರೆಗೂ ಟ್ರಾನ್ಸ್ಜೆಂಡರ್ ID ಕಾರ್ಡ್ ಸೆಂಟ್ರಲ್ ಸೇವಾ ಸಿಂಧು ಆಪ್ ಅಲ್ಲಿ ನಾವು ಇಲ್ಲ. ಎಷ್ಟೋ ತಾಂತ್ರಿಕ ಅಂಶಗಳ ಬದಲಾವಣೆ ಮತ್ತೆ ತಾಂತ್ರಿಕ ವ್ಯವಸ್ಥೆಗಳ ಬದಲಾವಣೆ ತುಂಬಾ ಮುಖ್ಯ ಇದಾವೆ. ನಾವು ಸಿದ್ದರಾಮಯ್ಯ ಅವ್ರನ್ನ ಕೇಳ್ತಾ ಇರೋದು, ಶಿಕ್ಷಣದಲ್ಲಿ ನಮ್ಗೆ ಅವಕಾಶ ಕೊಡಿ. ಶಿಕ್ಷಣದಲ್ಲಿ ಹೌದು ಅಲ್ಲಿಯೂ ಡಿಸ್ಕ್ರಿಮಿನೇಷನ್, ಖಂಡಿತ ಡಿಸ್ಕ್ರಿಮಿನೇಷನ್ ಇದೆ. ಶಿಕ್ಷಣದಲ್ಲಿ ನಮ್ಗೆ ಹೈಯರ್ ಎಜುಕೇಶನ್ ಮಾಡ್ತೇವೆ, ಸಪೋರ್ಟ್ ಸಿಸ್ಟಮ್ ಏನಿದೆ, ಮನೆ ಬಿಟ್ಟು ಬಂದಿರ್ತಾರೆ, ಬೀದಿಯಲ್ಲಿ ಇರ್ತಾರೆ, ಊಟಕ್ಕೆ ದುಡ್ಡಿಲ್ಲ, ಹೇಗೆ ಎಜುಕೇಶನ್ ಮಾಡಬಲ್ಲೆ? ಈಗ ಎಜುಕೇಶನ್ ಇನ್ನು ಏನಾದ್ರು ಹೈಯರ್ ಎಜುಕೇಶನ್ ಮಾಡಕ್ಕೆ ಅವಕಾಶಗಳು ಬೇಕಂತಂದಾಗ ಸಾಕಷ್ಟು ದುಡ್ಡು ಖರ್ಚು ವೆಚ್ಚಗಳು ಬೇಕಾಗುತ್ತೆ. ಆ ಸ್ಟೈಫಂಡ್ಗಳನ್ನ ಯಾರು ಸಪೋರ್ಟ್ ಮಾಡ್ತಾರೆ? ಸುಮ್ನೆ ಏನೋ ನಾವು ಎಜುಕೇಶನ್ ಅಲ್ಲಿ ಖಂಡಿತ ಪಾರದರ್ಶಕವಾಗಿದ್ದೀವಿ, ನೀವು ಎಜುಕೇಶನ್ ಮಾಡಿ ಅನ್ನೋದಲ್ಲ. ಆ ಬ್ಯಾಕ್ ಸಪೋರ್ಟ್ ಸಿಸ್ಟಮ್ ಅನ್ನ ಸರ್ಕಾರ ತರಬೇಕು ಅಂತ ಹೇಳಿ. ನೀವು ಯಾವ ರೀತಿ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ತೀರಾ, ಆ ಮೂಲಭೂತ ಹಕ್ಕನ್ನ ಶೋಷಿತರಲ್ಲೇ ಶೋಷಿತರ ಇರುವಂತ ಈ ಸಮುದಾಯಕ್ಕೆ ತಲುಪಿಸುವುದು ಹಾಗೆ. ಶೈಕ್ಷಣಿಕವಾಗಿ ಸಾಕಷ್ಟು ತಾಂತ್ರಿಕ ಬದಲಾವಣೆಗಳಿದಾವೆ. ಈಗ ನಾನು ಹುಟ್ಟುವಾಗ ಗಂಡಾಗಿ ಹುಟ್ಟಿರ್ತೀನಿ, ಬೆಳಿತಾ ಬೆಳಿತಾ ಹೆಣ್ಣಾಗಿ ಬದಲಾವಣೆ ಆಗಿ ನನ್ನ ಹೆಸರೆಲ್ಲ ಹೆಂಗಸಾಗಿರುತ್ತೆ. ಆದ್ರೆ ನಾನು 1ನೇ ತರಗತಿಯಿಂದ 10ನೇ ತರಗತಿ ತನ ಮೇಲ್ ಹೆಸರಲ್ಲೇ ಡಾಕ್ಯುಮೆಂಟೇಶನ್ ಇರ್ತವೆ. ಆ ಬದಲಾವಣೆಗಳಿಗೆ ಆದೇಶಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ ಆದೇಶಗಳನ್ನ ಮಾಡಿದ್ರೆ ನಾವು ಎಕ್ಸಾಂಪಲ್ ಲಾಸ್ಟು ಶಿಕ್ಷಣ ಇಲಾಖೆಯಲ್ಲಿ, ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಪವಿತ್ರ ಅಂತ ಸೆಲೆಕ್ಟ್ ಆಗ್ತಾರೆ. ಇಂಡಿಯಾದಲ್ಲೇ ಫಸ್ಟ್ ಇಂಗ್ಲಿಷ್ ಟೀಚರ್ ಅಂತ ಹೇಳ್ಬೋದು ನಾವು. 4ನೇ ರ್ಯಾಂಕ್ ಅಲ್ಲಿ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗ್ತಾರೆ. ಆದ್ರೆ ಅವ್ರದ್ದು 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ ಹೆಸರಿದೆಯೋ ಅದೇ ನಾವು ಇಲಾಖೆಯಲ್ಲಿ ತಗೊಂತೀವಂತ ಇವತ್ತು ಅವ್ರ ಹೆಸರು ಅವರಿಗೆ ಮನಸ್ಸಿಗೆ ನೋವು ಮಾಡಿ ಅವ್ರ ಜೆಂಡರ್ ಅನ್ನ ವೈಲೇಟ್ ಮಾಡಿ ಸುರೇಶ್ ಬಾಬು ಅಂತಾನೆ ಬಳಸ್ತಾ ಇದ್ದಾರೆ. ಅವ್ರು ಹೆಂಗ್ಸಾಗಿದಾರ್ರಿ ಇವಾಗ. 2014 ತೀರ್ಪು ಹೇಳುತ್ತೆ ಅವ್ರನ್ನ ಅವ್ರು ಏನಂತ ಕ್ಲೇಮ್ ಮಾಡ್ಕೊಂತಾರ ಅದು ಅವಕಾಶ ಮಾಡಿಕೊಡ್ಬೇಕಂತ. ಮತ್ತೆ ಅವ್ರು ಡಾಕ್ಯುಮೆಂಟೇಶನ್ ಆಧಾರ್ ಕಾರ್ಡ್ ವೋಟರ್ ಐಡಿ ಎಲ್ಲ ಪವಿತ್ರ ಅಂತ ಇದಾವೆ. ಆದ್ರೆ ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಟೀಚರ್ ಆಗ್ಬೇಕಾದ್ರೆ ನಾನು ಹಳೆ ಹೆಸರು ಯೂಸ್ ಮಾಡ್ಲೇಬೇಕು, 10th ಮಾರ್ಕ್ಸ್ ಕಾರ್ಡ್ ಮೆರಿಟ್ ಅಲ್ಲಿ ನಾವು ಅದನ್ನ ತಗೊಂತೀವಿ ಅಂತ ಹೇಳ್ತಾರೆ. ಎಷ್ಟು ಹಿಂಸೆ ಆಯ್ತು. ಅವಳು ವಾಪಸ್ ಜಾಯಿನ್ ಆಗಿ ಆ ನೊಂದು ಇವತ್ತಿನವರೆಗೂ ಸಂಬಳ ತಗೊಂತಾ ಇರೋದೇ ಸುರೇಶ್ ಬಾಬು ಅಂತ. ಇನ್ನು ಎಷ್ಟು ಒಂದು ಡಿಗ್ನಿಟಿ ಲೈಫ್ ಅನ್ನ ಲೀಡ್ ಮಾಡಕ್ ಹೋದಾಗ ಈ ಸಮಸ್ಯೆಗಳಾಗ್ತಾ ಹೋಗ್ತವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಆನ್ಲೈನ್ ಬದಲಾವಣೆಗಳು ಮತ್ತೆ ತಾಂತ್ರಿಕ ತಿದ್ದುಪಡಿಗಳು, ಹೆಸರು ಬದಲಾವಣೆಗಳು, ಲಿಂಗತ್ವದ ಬದಲಾವಣೆಗಳು ಮತ್ತೆ ಜೆಂಡರ್ ಓರಿಯಂಟೇಶನ್ ತುಂಬಾ ಮುಖ್ಯ ಇದೆ. ಟೀಚರ್ಸ್ ಗಳಿಗಾಗಿರ್ಬೋದು ಸಿಲೆಬಸ್ ಯಾರ್ದು ಸಣ್ಣ ಪುಟ್ಟ ಕಥೆಗಳನ್ನು ತಗೊಂಡು ಸಿಲೆಬಸ್ ಮಾಡೋದಲ್ಲ, ಆ ಸಿಲೆಬಸ್ ಹೇಗೆ ಪ್ರಾಕ್ಟಿಕಲ್ ಯೂಸ್ ಮಾಡ್ಬೇಕು. ಎಷ್ಟೋ ಟೀಚರ್ಸ್ ಗಳಿಗೆ ಗೊತ್ತಿಲ್ಲ ಜೆಂಡರ್ ವೈವಿಧ್ಯತೆಗಳೇನು, ಸೆಕ್ಸುವಾಲಿಟಿ ವೈವಿಧ್ಯತೆಗಳೇನು, ಸೆಕ್ಸ್ ಅಂದ್ರೆ ಏನು, ಜೆಂಡರ್ ಅಂದ್ರೆ ಏನು, ಸೆಕ್ಸುವಾಲಿಟಿ ಅಂದ್ರೆ ಏನು, ಈ ಗೊತ್ತಿಲ್ಲದ ಸಂದರ್ಭದಲ್ಲಿ ನಾವು ಟೀಚರ್ಸ್ ಗಳನ್ನ ವ್ಯವಸ್ಥೆಯನ್ನ ದೂರಿದ್ರೆ ಆಗಲ್ಲ. ಸಾಕಷ್ಟು ಸಮುದಾಯದ ಸಂಘಟನೆಗಳು ನಿಮ್ ಜೊತೆಗೆ ಓರಿಯಂಟೇಶನ್ ಮಾಡಕ್ ಬರ್ತು ಅಂದಾಗ ಅವಕಾಶಗಳನ್ನ ಕೊಡಿ. ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಹೈಯರ್ ಎಜುಕೇಶನ್ ಆಗಿರ್ಬೋದು, ಶಾಲಾ ಶಿಕ್ಷಣ ಇಲಾಖೆ ಆಗಿರ್ಬೋದು, ಈ 2 ಇಲಾಖೆಗಳಿಗೆ ಮೂಲ ಬುನಾದಿ ನೀವುಗಳು. ನಮ್ಮ ಬದಲಾವಣೆಯಲ್ಲಿ ಸಾಮಾಜಿಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾ ಬರ್ತಾರೆ, ಶಿಕ್ಷಣ ಒಂದಿದ್ರೆ ನನ್ನ ಬದಲಾವಣೆ ನಾನೇ ಮಾಡ್ಕೋಬಹುದು ಅಂತ. ನನ್ಗೆ ಆ ಶಿಕ್ಷಣವನ್ನ ಸಂಪೂರ್ಣ ಉಚಿತವಾಗಿ 100% ಸಪೋರ್ಟಿಂಗ್ ಸಿಸ್ಟಮ್ ಅಲ್ಲಿ ಕೊಡಿ. ಹಾಸ್ಟೆಲ್ಗಳಲ್ಲಿ ನನಗೆ ವ್ಯವಸ್ಥೆ ಕೊಡಿ. ಈಗ ಸಾಕಷ್ಟು ಜನ ನಾರ್ತ್ ಕರ್ನಾಟಕದಲ್ಲಿ ಓದ್ಕೊಂತಾ ಇದ್ದಾರೆ. ಸ್ವಲ್ಪ ಯಾವ್ದು MSW ಮಾಡ್ತಾ ಇದ್ದಾರೆ, PhD ಮಾಡ್ತಾ ಇದ್ದಾರೆ, ವಾಪಸ್ ಹೈಯರ್ ಎಜುಕೇಶನ್ಗೆ ರೀಜಾಯಿನ್ ಆಗಿದ್ದಾರೆ. ಈಗ ಅವ್ರು ಆ ರೀಜಾಯಿನ್ ಆದಾಗ ಅವ್ರಿಗೆ ಉಳ್ಕೊಳಕ್ ಒಂದು ಹಾಸ್ಟೆಲ್ ವ್ಯವಸ್ಥೆ ಇಲ್ಲ. ದುರಂತ. ತಮ್ಮನ್ನು ಮಾತಾಡ್ತೀನಿ. ಅದಕ್ಕೂ ಮುಂಚೆ ವೈಶಾಲಿ ಮೇಡಮ್, ಈಗ ನನ್ನ ಬಹಳ ಸರಳವಾದಂತ ಪ್ರಶ್ನೆ,
ಟ್ರಾನ್ಸ್ಜೆಂಡರ್ ನೀತಿ ಏನ್ 2017 ಇದೆಯಲ್ಲ, ಅದನ್ನ ಅನುಷ್ಠಾನಕ್ಕೆ ಏನಾದ್ರು ತಂದಂತ ಪಕ್ಷದಲ್ಲಿ ಈ ಸಿಗ್ನಲ್ಗಳಲ್ಲಿ ನಾವು ಮಂಗಳಮುಖಿಯರು ಈ ಚಪ್ಪಾಳೆ ತಟ್ಟಿ ಭಿಕ್ಷೆ ಬಿಡುವಂಥದ್ದು, ಜೊತೆನಲ್ಲಿ ಲೈಂಗಿಕ ಏನು ಚಟುವಟಿಕೆ ಮಾಡುವಂಥದ್ದು, ಸೊ ಇದೆಲ್ಲ ಸ್ಟಾಪ್ ಆಗ್ಬಿಡುತ್ತಾ ಈ ನೀತಿ ಏನಾದ್ರು ಜಾರಿಗೆ ಬಂದಂತ ಪಕ್ಷದಲ್ಲಿ? ಇಲ್ಲ, ಇದೇ ಉದ್ದೇಶಕ್ಕಾಗಿ ಸತತ 20 ವರ್ಷಗಳಿಂದ ನಮ್ಮ ರಾಜ್ಯ ಮಟ್ಟದ ಹಲವಾರು ಸಂಘಟನೆಗಳು ದಿನನಿತ್ಯವಾಗಿ ಏನು ವಕಾಲತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ 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 ಬಂದು ಒಂದು ಹಂತಕ್ಕೆ ನಾಲ್ಸಾ ಜಡ್ಜ್ಮೆಂಟ್ ಬರುತ್ತೆ, 2017ಕ್ಕೆ ಪಾಲಿಸಿ ಬರುತ್ತೆ, ಆಕ್ಟ್ ಬರುತ್ತೆ. ಇದೇ ಉದ್ದೇಶಗಳು. ನಮ್ಮವರು ತುಂಬಾ ಘನತೆಯ ಮತ್ತು ಗೌರವ ಬದುಕು ಸಾಗಿಸಬೇಕು ಅಂತ ನಮ್ಮದ್ರಲ್ಲಿ, ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಹಿರಿಯರು ಈ ಹೋರಾಟಗಳನ್ನ ಮಾಡ್ತಾ ಬಂದ್ರು. ಅದು ಇಡೀ ಕರ್ನಾಟಕಕ್ಕೆ ಗೊತ್ತು. ಬಟ್ ಏನಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನಮ್ಗೆ ಮೂಗಿಗೆ ತುಪ್ಪ ಹಚ್ಚತಕ್ಕಂತ ಕೆಲಸ ಮಾಡಿದ್ರು. 2 ವಿಚಾರ. ನಮ್ಮ ಸಮುದಾಯಕ್ಕೆ, ಒಟ್ಟಾರೆ ಕರ್ನಾಟಕದ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾವು ವಾರ್ಷಿಕ 200 ಕೋಟಿ ಒಂದು ನಿಗಮ ಸ್ಥಾಪನೆ ಮಾಡ್ಕೊಡ್ತೀವಿ. ಆಮೇಲೆ ಜೀವನೋಪಾಯಕ್ಕಾಗಿ ಉದ್ಯಮಶೀಲತದಲ್ಲಿ ಬ್ಯಾಂಕ್ ಲಿಂಕ್ ಆಧಾರಿತ 2 ಲಕ್ಷ ರೂಪಾಯಿ ಪ್ರತಿಯೊಬ್ಬ ಟ್ರಾನ್ಸ್ ಕಮ್ಯುನಿಟಿಗೆ ಕೊಡ್ತೀವಿ ಅಂತ ಹೇಳಿದ್ರು. ವಸತಿಗೋಸ್ಕರ 20 ವರ್ಷದಿಂದ ನಮ್ಮ ಪ್ರತಿ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ಸ್ ಗಳನ್ನ ಹಾಕಿ 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 ಒಂದು ಭರವಸೆ ಇತ್ತು. ಈ ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ, ಜನಪರ ಸರ್ಕಾರ, ಶೋಷಿತ ವರ್ಗದರ ಪರ ಸರ್ಕಾರ ಅಂತ. ನಾವು ಇವತ್ತು ಕರ್ನಾಟಕದಲ್ಲಿ ಅಂಕಿಅಂಶಗಳಲ್ಲಿ ಕಮ್ಮಿ ಇದೀವಿ. ಮನೆಗಳಾದ್ರೂ ಬರ್ತವೆ ಅಂತಂದ್ರೆ ಇದುವರೆಗೂ ಕರ್ನಾಟಕದಲ್ಲಿ ಎಲ್ಲೂ ಅದು ಒಂದು ಮನೆಗಳ ಬರ್ತಾವ ಅನ್ನೋದು ಕನಸು ಯಾವಾಗ ಮುರಿದು ಹೋಯ್ತು ನಮ್ಮ ಸಮುದಾಯದಲ್ಲಿ ಅಂದ್ರೆ, ಲಾಸ್ಟ್ ಟೈಮ್ ಬೇಸ್ ಲೈನ್ ಸರ್ವೆದಲ್ಲಿ WDC ಅವರ ಒಂದು ಪೋಸ್ಟರ್ ಅನ್ನ ಬಿಡುಗಡೆ ಮಾಡ್ತಾರೆ. ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತಂದ್ರೆ, ನಾವು ಇವತ್ತು ಅಪ್ ಟು ಡೇಟ್ ಆಗಿದ್ದೀವಿ. ಅರ್ಧ ಹೆಣ್ಣಿನ ಭಾಗ ಅರ್ಧ ಗಂಡಿನ ಭಾಗ ಹಾಕಿದ್ದಾರೆ. ಆ ರೀತಿ ನಮ್ಮವ್ರು ಯಾರು ಬದುಕ್ತಾ ಇಲ್ಲ. ಅಲ್ಲಿ ಪೋಸ್ಟರ್ ಅದನ್ನ ಬಿಡುಗಡೆ ಮಾಡ್ತಾರೆ. ಅವಾಗ್ಲೂ ನಮ್ಗೆ ನಿಜವಾಗ್ಲೂ ತೇಜೋವಧೆ ಮಾಡಿದ್ರು. ಒಂದ್ ರೀತಿ ತೇಜೋವಧೆ ಅನ್ನೋದಕ್ಕಿಂತ ನಮ್ಮನ್ನ ಅಪಹಾಸ್ಯಕ್ಕೆ ಈಡು ಮಾಡಿದ್ರು. ನಮ್ಗೆ ನಿಜವಾಗ್ಲೂ ನೋವಾಯ್ತು. ಆದ್ರೆ ಆ ಸರ್ವೆಯಲ್ಲಿ ನಾವ್ ಯಾವ ರೀತಿ ಸಿಸ್ಟಮ್ ಅನ್ನ ಹೇಳ್ತಾ ಇದೀವಿ, ನಮ್ಮಲ್ಲಿ ತುಂಬಾ ಹಿಡನ್ ಆಗಿರ್ತಾರೆ, ಫೋರ್ಸ್ ಮ್ಯಾರೇಜ್ ಆದವ್ರು ಇರ್ತಾರೆ, ಮನೆಯಲ್ಲಿ ಒಬ್ಬರೇ ಮಕ್ಳು ಇರ್ತಾರೆ, ನೀವು ಮನೆಯಿಂದ ಹೊರಗಡೆ ಹೋಗಿ ಈ ರೀತಿ ವೇರಿಂಗ್ ಬಟ್ಟೆಗಳು ತೊಟ್ರೆ ನಾವು ಜೀವ ಕಳ್ಕೊಳ್ತೀವಿ ಅಂತಕ್ಕಂಥ ಕುಟುಂಬದ ಸದಸ್ಯರು ಇರ್ತಾರೆ. ಘನತೆ ಗೌರವ ಬದುಕಿಗೋಸ್ಕರ ಮಕ್ಕಳನ್ನ ಹಿಡನ್ ಆಗಿ ಬೆಳೆಸ್ತಕ್ಕಂಥ ತಂದೆ ತಾಯಿ ಇರ್ತಾರೆ. ಅವ್ರು ಯಾರು ಹೊರಗಡೆ ಬಂದಿಲ್ಲ. ನಾವು ಅಧಿಕವಾಗಿ ಸುಮಾರು ಆಧಾರ್ ಕಾರ್ಡ್, ವೋಟರ್ ಐಡಿ ಇವುಗಳನ್ನ ಸಮೇತ ಸೇರಿಸ್ಕೊಂಡ್ರು ಇತ್ತೀಚಿನ ದಿನಮಾನಗಳಲ್ಲಿ ನಾನು ಓದಿರೋ ಪ್ರಕಾರ ಒಂದ್ 45-50 ಸರಿ ಸುಮಾರು ನಾವು ಆ ತರ ಇದೀವಿ. ಮೈಗ್ರೇಷನ್ ಮತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಟ್ರಾನ್ಸ್ ಆಗಿ ಬಂದವರು 1 ಲಕ್ಷದವರೆಗೂ ಇದೀವಿ, ಒಪ್ಕೊಳ್ತೀನಿ. ಬೇರೆ ಬೇರೆ ರಾಜಧಾನಿ ಅಂತ ಪ್ಲೇಸ್ಗಳಲ್ಲಿ ಜೀವನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇವತ್ತು ಆ ಬೇಸ್ಲೈನ್ ಸರ್ವೆಯಲ್ಲಿ ಕೊನೆಗೆ ಬಂದಿರೋದು ಅಂಕಿಅಂಶಗಳು 10,365. ಇದೆಂತ ಬೇಸರ ಸಂಗತಿ ಅಂದ್ರೆ ನಿಜವಾಗ್ಲೂ ತುಂಬಾ ನೋವಾಗತ್ತೆ. ನಾವು ವೇದಿಕೆಗಳ ಮೇಲೆ ಇವರ ಪರವಾಗಿ ಇದ್ದೀವಿ ಅಂತ ನೀವು ಘೋಷಗಳನ್ನ ಕೂಗೋದಲ್ಲ. ಇದು ನಮ್ಗೆ ನೀವು ದಯದಿಂದ ಕೇಳ್ತಾ ಇಲ್ಲ. ಇದು ನಮ್ಮ ಒಂದು ಸಾಂವಿಧಾನಿಕ ಹಕ್ಕು. ನಮ್ಗೆ ಕೊಡಿ. ನಾವು ಅಂಕಿಅಂಶಗಳಲ್ಲಿ ಕಮ್ಮಿ ಇರೋರು. ಇವತ್ತು ಸೋಲಿದಾಸ್, ಬುಡಕಟ್ಟು ಜನಾಂಗ, SC/STಗಳಲ್ಲಿ ಯಾವ ರೀತಿ ಬೇರೆ ಬೇರೆ ಸೌಲಭ್ಯಗಳಿದಾವಲ್ವಾ, ಆ ರೀತಿ ನಮ್ಮವರಿಗೆ ಮುಖ್ಯವಾಗಿ ವಯಸ್ಸಾದ ವೃದ್ಧಾಪ್ಯ ಆಗಿರ್ತಕ್ಕಂಥ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ. ಅವರಿಗೆ ವೃದ್ಧಾಪ್ಯ ವೇತನ ಅಂತ ಒಂದು 5,000 ಕೊಡಿ. 1200 ಕೊಡ್ತಾ ಇರೋದು 2,000 ಏನು ಮೈತ್ರಿ ಯೋಜನೆಯಲ್ಲಿ ಪೆನ್ಷನ್ ಕೊಡಿ. ಏನು ನಾವು ದೊಡ್ಡ 4,000 ಕೋಟಿ ಲಕ್ಷ ಗಂಟಲೆ ಇರ್ತಕ್ಕಂಥ ಬಜೆಟ್ ಅಲ್ಲಿ ನಾವು ಕೇಳ್ತಿರೋದೆಷ್ಟು? ಒಂದು ಅಂಶನ ಕೇಳ್ತಾ ಇದ್ದೀವಿ. ಇದಕ್ಕೂ ಮೀರಿ ನಾವು ಇದೇ ರೀತಿ 2 ಬಜೆಟ್ಗಳು ನಾವು ಇವರ ಸರ್ಕಾರ ಏನು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನ ಮಾಡ್ಲಾರ್ದೆ ಇನ್ನು 2 ವರ್ಷದಲ್ಲಿ ಯಾವುದೇ ರೀತಿ ಮಾಡದಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಸಾಮಾಜಿಕವಾಗಿ ಪರಿವರ್ತನೆ ಆಗ್ತಕ್ಕಂಥ ವಿಚಾರಗಳಲ್ಲಿ ಯಾವುದೇ ರೀತಿ ಇವರಿಗೆ ನಾವು ಕೈ ಜೋಡಿಸಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋದನ್ನ ಇತಿಹಾಸದಿಂದ ನಾವು ತುಂಬಾ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಪ್ರಗತಿಪರ ಸಂಘಟನೆಗಳ ಜೊತೆ ನಿಂತಿದ್ದೀವಿ, ತಳಮಟ್ಟದ ಸಮೂಹಗಳ ಜೊತೆ ಧ್ವನಿಗೂಡಿಸ್ತಾ ಇದ್ದೀವಿ, ಹೋರಾಟಗಳಲ್ಲಿ ಇಳಿತಾ ಇದ್ದೀವಿ ಅಂದಾಗ ಇವರು ವಿಚಾರ ಮಾಡ್ಬೇಕು. ಅದು ನನ್ನ ದೊಡ್ಡ ವ್ಯತೆ. ಅಮ್ಮ, ಇನ್ನು ತಾವು ಹೇಳೋದಾದ್ರೆ ಈಗ ಏನು ಹೋರಾಟ ಮಾಡ್ತಾ ಇದ್ರಲ್ಲ, ಏನು ಟ್ರಾನ್ಸ್ಜೆಂಡರ್ ಪರವಾಗಿ ತಾವೇನು ಹೋರಾಟ ಮಾಡ್ತಾ ಇದ್ರಲ್ಲ, ಮುಖ್ಯವಾಗಿ ಮೇನ್ ಬೇಕಾಗಿರುವಂತಹ ಸವಲತ್ತು ಸರ್ಕಾರದಿಂದ ನೀವು ನಿರೀಕ್ಷೆ ಮಾಡ್ತಾ ಇರುವಂತದ್ದು ಏನು? ನಾವು ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾ ಇರೋದು ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತೆ ಮನೆಗಳು. ಇದ್ಯಾವ್ದು ಸಿಕ್ಕೇ ಇಲ್ವಾ ಸವಲತ್ತು? ಈವರೆಗೂ ಸಮುದಾಯಕ್ಕೆ ಸಿಕ್ಕೇ ಇಲ್ವಾ? ಅಟ್ಲೀಸ್ಟ್ ನಾವು ನೋಡಿ, ಶಾಲಿನಿ ರಜನೀಶ್ ಮೇಡಮ್ ನಾವು ಮೀಟ್ ಆದಾಗ ಅವ್ರು ಹೇಳ್ತಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಗೆ ಒಂದು ಪತ್ರ ಹಾಕ್ತಾರೆ, ಟ್ರಾನ್ಸ್ಜೆಂಡರ್ ನೋಡಲ್ ಆಫೀಸರ್ ನ ನೇಮಕ ಮಾಡಿ ಇಲಾಖೆಗಳಲ್ಲಿ. ಒಂದು ಚೀಫ್ ಸೆಕ್ರೆಟರಿ ಲೆಟರ್ ಹಾಕಿದ್ರೆ 26 ಇಲಾಖೆಗೆ ನಾನು ಖುದ್ದಾಗಿ ಸುತ್ತಾಡಿದ್ದೀನಿ. ಆ ಚೀಫ್ ಸೆಕ್ರೆಟರಿಗೂ ರೆಸ್ಪಾನ್ಸ್ ಇಲ್ಲ. ಅವ್ರು ಕಳ್ಸಿದ್ರೆ ಏನಾಯ್ತು, ನಾವು ಮಾಡಿ ನೋಡ್ತೀವಿ ಬಿಡು.
ಅವ್ರಿಗೂ ಮರ್ಯಾದೆ ಗೌರವ ಕೊಟ್ಟಿಲ್ಲ. ಒಂದು ಮತ್ತೆ ಯಾವ ರೀತಿ ಪಾಯಿಂಟ್ ಪರ್ಸನ್ ನೇಮಕ ಮಾಡ್ತಾರೆ ಅಂದ್ರೆ ಪವರ್ಲೆಸ್. ಒಂದು ಇಲಾಖೆ ಈಗ ಹೌಸಿಂಗ್ ಡಿಪಾರ್ಟ್ಮೆಂಟ್, ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಡರ್ ಸೆಕ್ರೆಟರಿನ ನೇಮಕ ಮಾಡಿದ್ರೆ ಇತರೆ MD-ಗಳು ಇವರೆಲ್ಲ ಡೆಪ್ಯೂಟಿ ಡೈರೆಕ್ಟರ್ ಕೇಳ್ತಾ ಹೋಗ್ತಾರೆ ಅವ್ರ ಮಾತು. ಇಲ್ಲಿ ಯಾವ್ದೋ ಒಂದು ಡೆಪ್ಯೂಟಿ ಡೈರೆಕ್ಟರ್ ರೇಂಜ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ರೇಂಜ್ ಅಲ್ಲಿ ಇರುವಂತ ಆಫೀಸರ್ ನ ನೇಮಕ ಮಾಡಿದ್ರೆ ಅವ್ರ ಮಾತು ಯಾರು ಕೇಳ್ತಾ ಹೋಗ್ತಾರೆ? ಮತ್ತೆ ಎಲ್ಲ ಪೇಪರ್ ಅಲ್ಲಿ ಇದಾವೆ, ಎಲ್ಲ ಕಾಗದದ ಮೇಲೆ ಇರುವಂತದ್ದು, ಎಲ್ಲ ಈಗ ಯಾವ್ದು ಅನುಷ್ಠಾನಕ್ಕೆ ಬಂದಿಲ್ಲ, ಯಾವ್ದು ಇಲ್ಲ. ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೆಂಡರ್ ನಾನ್ ಕನ್ಫರ್ಮ್, ನಾವು ಅನೇಕ ಟ್ರಸ್ಟ್ ಸಂಸ್ಥೆಯಿಂದ ಜೆಂಡರ್ ನಾನ್ ಕನ್ಫರ್ಮಿಂಗ್ ಚಿಲ್ಡ್ರನ್ಸ್ ಅಂದ್ರೆ ಲಿಂಗತ್ವ ದೃಢೀಕರಿಸದ ಮಕ್ಕಳು, ಆ ಮಕ್ಕಳ ವಿಚಾರದಲ್ಲಿ ಟೀಚರ್ಸ್ ಓರಿಯಂಟೇಶನ್ ತುಂಬಾ ಮುಖ್ಯ ಆಗುತ್ತೆ. ಎಜುಕೇಶನ್ ಡ್ರಾಪ್ ಔಷನ್ ಆಗುತ್ತೆ. ಟ್ರಾನ್ಸ್ಜೆಂಡರ್ ಆಗೋ ಸಂದರ್ಭದಲ್ಲಿ ಎಜುಕೇಶನ್ ಇಂದ ಹೊರಗೆ ಬರ್ತಾರೆ, ಅದು ಬರಬಾರ್ದು. ಶಿಕ್ಷಣ ಸಿಕ್ಕರೆ ನಾವು ಸಾಕಷ್ಟು ಬದಲಾವಣೆ ಆಗ್ತೀವಿ. ನಮ್ಮಲ್ಲಿ IAS ಆಗ್ಬೋದು, KAS ಆಗ್ಬೋದು, IPS ಆಗ್ಬೋದು. ಎಜುಕೇಶನ್ ಸಾಕಷ್ಟು ಜನ ಸಬ್ ಇನ್ಸ್ಪೆಕ್ಟರ್ ಆಗೋ ಹಂತದಲ್ಲಿ ವಾಪಸ್ಸು ಈ ವ್ಯವಸ್ಥೆ ಅನ್ಯಾಯದಿಂದ ಹೊರದೂಡಲ್ಪಟ್ಟಿದ್ದಾರೆ. ಜಾನ್ವಿ ರಾಯ್ ನೋಡ್ಬೋದು, ಸಬ್ ಇನ್ಸ್ಪೆಕ್ಟರ್ ಪಟ್ಟಿ ಅಂತಿಮ ಪಟ್ಟಿಯಲ್ಲಿ ಬರದೇ ವಿಚಾರ ಆಗಿರ್ಬೋದು. ನಾವು ಈ ಶಿಕ್ಷಣ ಇಲಾಖೆಗೆ ದಾಖಲಾತಿಗಳಲ್ಲಿ ಸರಳೀಕರಣ, ನಮ್ಮ ಜೆಂಡರ್ ಅನ್ನ ತಿದ್ದುಪಡಿ ಮಾಡ್ಕೊಳ್ಳಕ್ಕೆ ಆನ್ಲೈನ್ ಒಂದು ತಂತ್ರಾಂಶ, ಸಿಂಪಲ್ ಕೆಲಸ ಇದೆ. ಚೀಫ್ ಸೆಕ್ರೆಟರಿ ಮಾಡ್ಬೇಕಾದ ಕೆಲಸ ಆ ಇಲಾಖೆಯ ಸೆಕ್ರೆಟರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಅಂಡ್ ಸೆಕ್ರೆಟರಿಗಳು ಯಾರು ನೇಮಕ ಆಗಿರ್ತಾರೆ, ಒಂದು ಆದೇಶ. ಈಗ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ತಂತ್ರಾಂಶಗಳನ್ನ ತಿದ್ದುಪಡಿ ಮಾಡಿ ಟ್ರಾನ್ಸ್ಜೆಂಡರ್ ದಾಖಲಾತಿಗಳನ್ನ ಸರಳವಾಗಿ ಅವರು ಬದಲಾವಣೆ ಮಾಡ್ಕೊಳ್ಳಕ್ಕೆ ಒಂದು ಪ್ರಕ್ರಿಯೆ ಇದೆ. ಪಾಲಿಸಿನೂ ಅದೇ ಹೇಳುತ್ತೆ. ಆಕ್ಟ್ ರೂಲ್ ಇದೆ, 2019 ಆಕ್ಟ್ ಇದೆ, 2020 ಟ್ರಾನ್ಸ್ಜೆಂಡರ್ ರೂಲ್ ಇದೆ, ಪ್ರೊಟೆಕ್ಷನ್ ರೂಲ್, ಅದು ಅದೇ ಹೇಳುತ್ತೆ. ಈ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಮತ್ತೆ ಜಾಗೃತಿ ತುಂಬಾ ಮುಖ್ಯ ಇದೆ. ಎರಡನೇದು, ನಾವು ಆರೋಗ್ಯ ಇಲಾಖೆ ನೋಡಿದ್ರೆ ಮೊನ್ನೆ ದಿನೇಶ್ ಗುಂಡೂರಾವ್ ಸಾಹೇಬರು ತುಂಬಾ ಆತ್ಮೀಯವಾಗಿ ಈ ಸಮುದಾಯ ಜೊತೆಗೆ 2013 ನಿಂತ್ಕೊಂಡು ಬಂದಿದ್ದಾರೆ. ಆರೋಗ್ಯ ಮಂತ್ರಿಗಳೇ, ನಿಮ್ಗೆಲ್ಲ ಗೊತ್ತಿದ್ದಿದ್ ವಿಚಾರ. ಈಗ ನಿಮ್ಮ ಇಲಾಖೆಯಲ್ಲಿ ನಮ್ಗೊಂದು ಸ್ಮಾಲ್ ವಿಮೆ ಇಲ್ಲ, ಜೆಂಡರ್ ಅಫರ್ಮೆಂಟ್ ಸರ್ಜರಿ. ನಾನು ಲಿಂಗ ಪರಿವರ್ತನೆ ಆಗ್ಬೇಕಾದ್ರೆ ಇವತ್ತು ಖಾಸಗಿ ಹಾಸ್ಪಿಟಲ್ಗಳಿಗೆ ಡಬಲ್ ದುಡ್ಡು ಕೊಟ್ಟು ಹೋಗ್ಬೇಕು. ವಿಕ್ಟೋರಿಯಾದಲ್ಲಿ ಸರ್ಜರಿ ಆಗ್ತಾ ಇತ್ತು, ಅಲ್ಲಿಯೂ ಸ್ಟಾಪ್ ಮಾಡಿದ್ರು, ಯಾವ್ದೋ ಒಂದು ಕಾರಣ ಇಟ್ಕೊಂಡು. ಸಮ್ ಡಾಕ್ಟರ್ಸ್ ಗಳು ಸಹ ಸಿಲೆಬಸ್ ಗಳಲ್ಲಿ ಬರ್ಬೇಕಾದ್ರೆ ಗೌರ್ಮೆಂಟ್ ಅಲ್ಲಿ ಫೆಸಿಲಿಟಿ ಇಲ್ವಾ? ಆಕ್ಚುಲಿ ಸರ್ಕಾರ ಮಾಡ್ಬೇಕಂತ ಪೇಪರ್ ಅಲ್ಲಿ ಇದೆ. 2019 ಆಕ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಟ್ರಾನ್ಸ್ಜೆಂಡರ್ ಗೆ ವಿಮೆಯನ್ನ ಸರ್ಕಾರ ಮಾಡ್ಬೇಕು, ಮತ್ತೆ ಟ್ರಾನ್ಸ್ಜೆಂಡರ್ ಅಫರ್ಮೆಂಟ್ ಸರ್ಜರಿಗಳು ಆಗ್ಬೇಕು, ಮತ್ತೆ ಟ್ರಾನ್ಸ್ಜೆಂಡರ್ ಸಮುದಾಯದ ವ್ಯವಸ್ಥೆ ಸಿಲೆಬಸ್ ಗಳಲ್ಲಿ ಬರಬೇಕು, ಮತ್ತೆ ಮೆಡಿಕಲ್ ಆಫೀಸರ್ಸ್ ಗಳಿಗೆ, ಮೆಡಿಕಲ್ ಡಾಕ್ಟರ್ ಗಳಿಗೆ, MBBS ಅಂತ ಇರುವಂತಹ ಸ್ಟೂಡೆಂಟ್ ಗಳಿಗೆ ಇವರಿಗೆ ಸಿಲೆಬಸ್ ಜೊತೆಗೆ ಫಿಸಿಕಲ್ ಓರಿಯಂಟೇಷನ್ ಗಳು ಸಹ ತುಂಬಾ ಮುಖ್ಯ ಇದೆ. ಎಲ್ಲ ಪೇಪರ್ ಅಲ್ಲಿ ಇದಾವೆ. ಆದ್ರೆ ಅನುಷ್ಠಾನ ಮಾಡುವಂತ ತಾಯಿ ಹೃದಯ ಬೇಕು ಆರೋಗ್ಯ ಇಲಾಖೆಯಲ್ಲಿ. ಇವತ್ತು ನಾವು ಕೇಳ್ತಾ ಇದ್ವಿ, 2013 UT ಖಾದರ್ ಅವರು ಹೆಲ್ತ್ ಮಿನಿಸ್ಟರ್ ಇದ್ದಾಗ 2 ಬೆಡ್ ರಿಸರ್ವ್ ಟ್ರಾನ್ಸ್ಜೆಂಡರ್ಗೆ ಅಂತ ಎಂಟರ್ ಕರ್ನಾಟಕ ಆ ಆದೇಶಗಳನ್ನ ತಗೊಂಡು ಹೋದ್ರು. ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ನಮ್ಗೆ ಸರಿಯಾಗಿ ಟ್ರೀಟ್ ಸಿಗಲ್ಲ. ನಾವು ಮನುಷ್ಯರೇ ಅಲ್ವಾ ಅಂತ ನನ್ನ ಪ್ರಶ್ನೆ ಇರೋದು. ನಮಗೂ ಡಯಾಬಿಟಿಸ್ ಇದೆ, ಶುಗರ್ ಇದೆ, BP ಇದೆ. ಸಮ್ ಪೀಪಲ್ ಸೆಕ್ಸ್ ವರ್ಕ್ ಅಲ್ಲಿ HIV ಪಾಸಿಟಿವ್ ಇದ್ದಂತವ್ರು ಇದ್ದಾರೆ. HIV ಪಾಸಿಟಿವ್ ಏನಾದ್ರು ಅವ್ರಿಗೆ ಸರ್ಜರಿಗಳಾಗಬೇಕಾದ್ರೆ ಸಾಕಷ್ಟು ಸರ್ಜರಿಗಳಾಗಲ್ದೆ ಸತ್ತು ಹೋದವರೇ ಇದ್ದಾರೆ. ಹಾಗಿದ್ರೆ ನೇರವಾಗಿ ಇಲಾಖೆಗಳು ಈ ಸಮುದಾಯವನ್ನ ಕೊಲ್ತಾ ಇದ್ದೀರಾ ಅಂತೇಳಿ ಆರೋಪ ಮಾಡ್ತಾ ಹೋಗ್ಬೋದು. ಆರೋಗ್ಯದಲ್ಲಿ ಅವರು ಅದನ್ನ ಚಿಂತನೆ ಮಾಡ್ತಾ ಹೋಗ್ಬೋದು. ಉದ್ಯೋಗ ಮಾಡಿ ಅಂತ ಹೇಳ್ತೀರಾ, ಏನ್ ಮಾಡ್ಬೇಕು ನಾನು ಉದ್ಯೋಗ? ನೀವು ಹಪ್ಪಳ ರೆಡಿ ಮಾಡಿ, ಮೇನ್ಬತ್ತಿ ರೆಡಿ ಮಾಡಿ, ಅಗರಬತ್ತಿ ಮಾಡಿ ಆಗಲ್ಲ. ನಾನೇನು ಉದ್ಯೋಗ ಮಾಡಕ್ಕೆ ಬಯಸ್ತೀನಿ. ಸಾಕಷ್ಟು ಜನ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಈಗ ಮಂಡ್ಯದಲ್ಲಿ ನಮ್ಮ ಚಿತ್ರದುರ್ಗ ಭರಮಸಾಗರದಲ್ಲಿ ಅರುಂಧತಿ ಅಂತೇಳಿ ಅವ್ರಿಗೆ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಹಳೆ MD ಪುಷ್ಪಲತಾ ಅವರು ಮತ್ತೆ ಪದ್ಮಾವತಿ ಅವರು ಹೋಗಿ ನೋಡ್ಕೊಂಡು 23 ಲಕ್ಷ ಸಾಲದ ರೂಪದಲ್ಲಿ ಹಣ ಕೊಟ್ಟು ದೊಡ್ಡ ಶೆಡ್ ಮಾಡ್ಕೊಂಡು ಚೆನ್ನಾಗಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಾರ್ತ್ ಕರ್ನಾಟಕ ಬೆಲ್ಟ್ ಕೃಷಿ ಮಾಡ್ತಾ ಇದ್ದಾರೆ. ಹೊಲಗಳಲ್ಲಿ ಹೊಲ ಲೀಜಿಗೆ ತಗೊಂಡು, ಗದ್ದೆಗಳನ್ನ ಲೀಜಿಗೆ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಹಾಗೆ ಭೂ ಒಡೆತನದಲ್ಲಿ ನಮ್ಮ SC/ST ಸಮುದಾಯಕ್ಕೆ ಅವಕಾಶಗಳನ್ನ ಕೊಡ್ತಾರೆ. 2 ಎಕರೆ ಭೂಮಿ ಕೊಡ್ರಿ. ಯಾರಿಗೆ ಭೂಮಿಯಲ್ಲಿ ಕೆಲಸ ಮಾಡ್ಬೇಕಂತ ಇದೆ ಅವ್ರ ಭೂಮಿಯಲ್ಲಿ ಮಾಡ್ಲಿ. ಸಾಕಷ್ಟು ಜನ ಬ್ಯೂಟಿ ಪಾರ್ಲರ್ ಇದ್ದಾರೆ, ಹೋಟೆಲ್ ಉದ್ಯಮದಲ್ಲಿ ಸಾಕಷ್ಟು ಜನ ಇದ್ದಾರೆ. ಈಗ ನಾವು ಕೇಳ್ತಾ ಇದ್ವಿ ಸರ್ಕಾರಕ್ಕೆ, ನಿಮ್ಮ ಪಾರ್ಕಿಂಗ್ ಗಳನ್ನ ಸರ್ಕಾರದ ಬೆಂಗಳೂರಲ್ಲಿ ಸರ್ಕಾರದ ಪಾರ್ಕಿಂಗ್ ಗಳು ಕೊಟ್ರೆ 3 ಜನ ಟ್ರಾನ್ಸ್ಜೆಂಡರ್ ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡೋರು ಅಲ್ಲಿ ಹೊಟ್ಟೆ ಜನ ತುಂಬ್ಕೋಬಹುದು. ಅದರ ಜೊತೆಗೆ ನಾವು ಕೇಳ್ತಾ ಇದೀವಿ, ಮನೆಗಳನ್ನ ಕೊಡಿ, ಮೂಲಭೂತ ಸೌಲಭ್ಯ. ನನ್ ಮನೆ ಈಗ ಮೇನ್ ಮನೆ ಆದ್ರೆ ಉದ್ಯೋಗ ಈಜಿಯಾಗಿ ನೋಡ್ಕೋಬಹುದು. ಮನೇನೆ ನನ್ಗೆ ಡಬಲ್ ಬಾಡಿಗೆ ಇದೆ ಬೆಂಗಳೂರಲ್ಲಿ. ಬೆಂಗಳೂರು ಮತ್ತೆ ನಗರಗಳಲ್ಲಿ ಸರಿಯಾಗಿ ಟ್ರಾನ್ಸ್ಜೆಂಡರ್ಗೆ ಮನೆಗಳು ಕೊಡಲ್ಲ. ಮೇನ್ ಮೂಲಭೂತ ಸಮಸ್ಯೆ ಹೌಸಿಂಗ್. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥೆ ಹೇಳುತ್ತೆ, ನಾವು 1,80,000 3 ಲಕ್ಷ ಕೊಡ್ತೀವಿ ಮನೆ ಕಟ್ಟಿ. ನನ್ನ ಹತ್ರ ಜಾಗನೇ ಇಲ್ಲ, ಮನೆ ಇಲ್ಲಿಂದ ಕಟ್ಕೊಳ್ಳಿ.
ಮತ್ತೆ ಇಲ್ಲಿ ಮೂಲ ದಾಖಲಾತಿಗಳು ಇಷ್ಟೆಲ್ಲಾ ಹರಸಾಹಸ ಪಟ್ಟು ದಾಖಲಾತಿಗಳನ್ನ ಹೊಂದಿಸ್ಬೇಕಾದ್ರೆ BPL ರೇಷನ್ ಕಾರ್ಡ್ ಈ ನಮ್ಮ ಮುನಿಯಪ್ಪ ಸಾಹೇಬರಿಗೆ ಮುನಿಯಪ್ಪ ಸಾಹೇಬರಿಗೆ ಈ ಮಿನಿಸ್ಟರ್ಗೆ 2 ಸರಿ ಹೋಗಿ ಮೀಟ್ ಆಗಿ ನಮ್ಗೆ ಗೃಹಲಕ್ಷ್ಮಿಗೆ ಮತ್ತೆ BPL ರೇಷನ್ ಕಾರ್ಡ್ ಸಂಬಂಧ ಇಲ್ಲ ಸಾಹೇಬ್ರೆ, ನಾವು ಗೃಹಲಕ್ಷ್ಮಿ ಟ್ರಾನ್ಸ್ಜೆಂಡರ್ ID ಕಾರ್ಡ್ ಇಂದ ತಗೊಂತೀವಿ, ನಮ್ಗೆ ಅಟ್ಲೀಸ್ಟ್ ಸಪರೇಟ್ ಮೆಡಿಕಲ್ ಎಮರ್ಜೆನ್ಸಿ ಯಾವ ರೀತಿ ಕಾರ್ಡ್ ಇಶ್ಯೂ ಮಾಡ್ತಿರಲ್ಲ ಟ್ರಾನ್ಸ್ಜೆಂಡರ್ಗೂ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಕಾರ್ಡ್ ಇಶ್ಯೂ ಮಾಡಿ ನಾವು ಮನೆಗಳು ತಗೊಳಕ್ಕೆ ಅರ್ಜಿ ಹಾಕಕ್ಕೆ ಈಜಿ ಆಗುತ್ತೆ ಅಂದ್ರೆ 2 ಸರಿ ಹೋಗಿ ಮೀಟ್ ಆಗಿ ಬಂದ್ರು. ನನ್ ಕಮಿಷನರ್ಗೆ ಹೇಳ್ತೀವಿ, ಕಮಿಷನರ್ ಮಾಡ್ತಾ ಇಲ್ಲ ಅಂತಾನೆ ನಿಮ್ ಹತ್ರ ಬಂದಿದೀವಿ. ಹಾಗಿದ್ರೆ ಹೈಯರ್ ಅಥಾರಿಟಿ ಯಾರು ಈ ಸರ್ಕಾರದಲ್ಲಿ? ಸಚಿವರ ಇಲ್ಲ ಸಿದ್ದರಾಮಯ್ಯನ? ನನ್ ಪ್ರಶ್ನೆ ಇರೋದು, ಎಲ್ಲ ಸಿದ್ದರಾಮಯ್ಯನ ಕಡೆ ಬಟ್ ಮಾಡಿ ತೋರಿಸಿದ್ರೆ ಸಚಿವ ಸಂಪುಟ ಯಾಕೆ, ಸಚಿವರುಗಳು ಯಾಕೆ, ಇಲಾಖೆವಾರ ನಿಮ್ ಜವಾಬ್ದಾರಿಗಳು ಏನು? ನಾವೇನ್ ಫ್ರೀ ಆಗಿ ಕೇಳ್ತಾ ಇಲ್ಲ, ಕಾನೂನು ನಿಮ್ಮ ಸರ್ಕಾರನೇ ನೀತಿ ತಂದಿರೋದು, ನಿಮ್ಮ ಇಲಾಖೆಗಳೇ ಪಾಲಿಸಿಗಳನ್ನ ತಂದಿರೋದು, ಆ ಪಾಲಿಸಿ ಅನುಷ್ಠಾನ ಮಾಡಿ ಅಂತ ಹೇಳ್ತೀವಿ. ದೊಡ್ಡದಾಗಿ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡ್ತೀರಾ, ಆ ಮಾತನಾಡೋದ್ರ ಜೊತೆಗೆ ಒಂದು ತಾಯಿ ಹೃದಯ ಬೇಕಾಗುತ್ತೆ ಸಚಿವರುಗಳ. ಹೌದು ಹೌದು. ಇನ್ನು ವೈಶಾಲಿ ಮೇಡಮ್, ಈ ತಮ್ಮ ಹತ್ರ ಮಾತನಾಡೋದಾದ್ರೆ, ಈಗ ನಿಮ್ಮ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ದೊಡ್ಡ ಸವಾಲಿನ ವಿಚಾರ ಅಂದ್ರೆ ಆರೋಗ್ಯ, ಜೊತೆಯಲ್ಲಿ HIV. ಸೊ ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಮೇಡಮ್? ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನಿದೆ ಅಂದ್ರೆ, ನಮ್ಮವರು ಮನೆಯಿಂದ ಹೊರಗಡೆ ಬರ್ತಾರೆ, ಆಮೇಲೆ ಸಮಾಜದಿಂದ ಹೊರಗಡೆ ಬರ್ತಾರೆ, ಬೀದಿಯಲ್ಲಿ ಇರ್ತಾರೆ, ಮಾನಸಿಕವಾಗಿ ಗೊಂದಲವಾಗಿರ್ತಾರೆ. ಗಂಡಾಗಿ ಹುಟ್ಟಿ ಹೆಣ್ಣಾಗಿರ್ಬೇಕಾದ್ರೆ ಭಾವನಾತ್ಮಕ ಭಾವನೆಗಳು ಅವ್ರನ್ನ ಕಾಡ್ತಿರ್ತವೆ. ಒಂದು ಈ ಅಪಾಯದ ಅಂಚಿನಲ್ಲಿ ನಮ್ಮ ಸಮುದಾಯ ಸ್ವಲ್ಪ ಭಾಗದಲ್ಲಿ ಇದ್ದಾಗ ಇವತ್ತು ERT ಟ್ರೀಟ್ಮೆಂಟ್ ಆಗ್ಲಿ, ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಹೋದಾಗ ಎಷ್ಟು ತಾತ್ಸಾರ ಮನೋಭಾವಗಳಾಗಿದ್ದಾವಂದ್ರೆ, ಏನು ಟೆಸ್ಟ್ ಮಾಡ್ತಕ್ಕಂಥ ಕಿಟ್ಗಳೇ ಇಲ್ಲ ಅಂದ್ಬಿಡ್ತಾರೆ, ಅವ್ರನ್ನ ಮುಟ್ಟುವುದೇ ಇಲ್ಲ, ಅವ್ರನ್ನ ಮಾತಾಡ್ಸೋದೇ ಇಲ್ಲ. ಇದು ಒಂದನೇದ್ದು. ಎರಡನೇದ್ದು, ಆಮೇಲೆ ಈ ಸರ್ಜರಿಗಳನ್ನ ಮಾಡ್ಕೊಳ್ತಾರೆ. ಈ ಸರ್ಜರಿಗಳಿಗೆ ಸರ್ಕಾರ ಇವಾಗ ಹೇಗೆ ಬೇರೆ ಬೇರೆ ಜನಾಂಗಗಳಲ್ಲಿ ಏನವ್ರದ್ದು ಅಪೌಷ್ಟಿಕತೆ ಇದ್ದಾಗ ಏನೆಲ್ಲ ವ್ಯವಸ್ಥೆಗಳಿದಾವಲ್ಲ, ಅಂಕಿಅಂಶಗಳಲ್ಲಿ ನಮ್ಮವರು ಕಮ್ಮಿ ಇದ್ದಾರೆ, ಅವ್ರಿಗೆ ಆ ರೀತಿ ಅಪೌಷ್ಟಿಕತೆ ಇದೆ, ಮಾನಸಿಕವಾಗಿ ಅವರು ಏಬಲ್ ಇಲ್ಲ ಅಂದಾಗ ಆ ವ್ಯವಸ್ಥೆಗಳಲ್ಲಾದ್ರೂ ಅವ್ರಿಗೆ ಅದನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಆ ಸರ್ಜರಿಗಳು ಫ್ರೀ ಆದ ನಂತರ ಒಂದು 6 ತಿಂಗಳ ಅವ್ರಿಗೆ ಏನು ಪುನರ್ವಸತಿ ವ್ಯವಸ್ಥೆಯಲ್ಲಿ ಏನು ಹೇಳ್ತಾರೆ, ಆ ಒಂದು ಆರೈಕೆ ಬೆಂಬಲವಾಗಿ ಒಂದು 5,000 ಈ ತರ ಕೊಡ್ತಕ್ಕಂಥ ವ್ಯವಸ್ಥೆಗಳಾದ್ರೆ ನಮ್ಮೂರು ಎಷ್ಟೋ ಜನ ಈ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಕ್ಲೀನ್ ಆಗಿ ಸಿಗದೆ, ಮತ್ತೆ ನನ್ಗೆ ಇವತ್ತು HIV ಬಂದಿದೆ ಅಂದ್ರೆ ಹೇಳ್ಕೊಳಕ್ಕೂ ಆಗಲ್ಲ. ಮೊದಲೇ ಅವ್ರ ಜೀವನದಲ್ಲಿ ತುಂಬಾ ಅನುಚಿತವಾಗಿ ಬದುಕ್ತಿರ್ತಾರೆ, ತಮಗೂ ಗುರ್ತಿರ್ಬೋದು. ಮೋಸ್ಟ್ಲಿ ನಾವು ಹತ್ತಿರದಿಂದ ನೋಡಿರ್ಬೇಕಾದ್ರೆ ನಮ್ಮವ್ರಿಗೆ ಆ ಟ್ರೀಟ್ಮೆಂಟ್ ಸಿಗಲಾರ್ದೆ ಎಷ್ಟೋ ಜನ ಸತ್ತೋಗಿರೋ ಉದಾಹರಣೆಗಳಿದಾವೆ. ಆ ಕೇಸ್ ಸ್ಟಡಿಗಳನ್ನ ಮಾಡಿದೀವಿ ನಾವು. ವರ್ಷಕ್ಕೊಂದ್ಸರ್ತಿ ಟ್ರಾನ್ಸ್ಜೆಂಡರ್ಸ್ ರಿಮೆಂಬರ್ ಡೇ ಅಂತ ಮಾಡ್ತೀವಿ. ಆ ದಿನ ಮನೆಯವ್ರಂತೂ ಅವ್ರದ್ದು ಫೋಟೋ ಹಾಕಿ ಯಾವುದೇ ರೀತಿ ಸಂಭ್ರಮ ಪಡಲ್ಲ. ಆ ದಿನ ನಾವು ಕ್ಯಾಂಡಲ್ ಹಾಕೊಂಡು ಯಾವುದೋ ಸರ್ಕಾರಿ ಪುತ್ಥಳಿಗಳು ಇರ್ತಾವಲ್ವಾ, ಅಂಬೇಡ್ಕರ್ ಸರ್ಕಲ್ ಇರ್ಬೋದು, ಮಹಾತ್ಮ ಗಾಂಧಿ ಸರ್ಕಲ್ ಇರ್ಬೋದು, ಯಾವುದೋ ಒಂದು ಪಾರ್ಕ್ ಕಡೆ ನಿಂತು ನಾವು ಎಲ್ಲಾ ಸಂಘಟನೆಗಳು ತಮ್ಮ ಮೌನವನ್ನ ಮುರಿದು, ಎಲ್ಲರದು ಒಂದೇ ಉದ್ದೇಶ, ಒಂದೇ ಗುರಿ, ನಮ್ಮವ್ರಿಗೂ ಒಂದು ಘನತೆ ಮತ್ತು ಗೌರವದ ಬದುಕು ಅಂದಾಗ, ಘನತೆ ಗೌರವ ಬದುಕು ಅಂದಾಗ ಮುಖ್ಯವಾಗಿ ಆರೋಗ್ಯ ಇದ್ರೇನೆ ಆಮೇಲೆ ಬೇರೆ ಬೇರೆ ಎಲ್ಲ ಜೀವನೋಪಾಯಕ್ಕಾಗಿರ್ತಕ್ಕಂಥ ಸಾಮಾಜಿಕ ಸೇವಾ ಸೌಲಭ್ಯಗಳಿರ್ಬೋದು, ವಸತಿ ಇರ್ಬೋದು, ಮುನ್ನೊಂದಿರ್ಬೋದು. ಮುಖ್ಯವಾಗಿ ನಮ್ಮವರು ಹೌದು ಗಂಡಾಗಿ ಹುಟ್ಟಿ ಹೆಣ್ಣಾಗ್ತಾರೆ. ಹೆಣ್ಣು ಒಂದು ಗಂಡನ್ನ ಬಯಸೋ ಹಾಗೆ ಅವರು ಪುರುಷರ ಮೇಲೇನೆ ವ್ಯಾಮೋಹಕ್ಕೊಳಗಾಗ್ತಾರೆ. ಆ ಅಪಾಯದ ತುತ್ತಿನ ಅಂಚಿನಲ್ಲಿ ಆ ರೋಗಗಳು ಬರ್ತವೆ. ಯಾಕಂದ್ರೆ ಅವ್ರಿಗೆ ಅನಕ್ಷರಸ್ಥರಿರ್ತಾರೆ. ಸ್ಕೂಲಲ್ಲೂ ಅವ್ರಿಗೆ ನೈತಿಕ ಶಿಕ್ಷಣ ಸಿಕ್ಕಿಲ್ಲ. ಎಷ್ಟೋ ಸ್ಕೂಲ್ಗಳಲ್ಲಿ ನಮ್ಮ ಟ್ರಾನ್ಸ್ ಕಮ್ಯುನಿಟಿ ಮಕ್ಕಳನ್ನ ದುರ್ಬಳಕೆ ಮಾಡ್ಕೊಂಡಿರೋ ಉದಾಹರಣೆಗಳಿದಾವೆ. ಹಾಗಾಗಿ ಆ ಒಂದು ಅನಕ್ಷರತೆ ಕೊರತೆಗಳಿಂದ ಅವ್ರು ಏನು ಅದನ್ನ ಸೇಫ್ಟಿಗಳು ಏನದನ್ನ ವ್ಯವಸ್ಥಿತವಾಗಿ ಅದಕ್ಕೆ ಏನ್ ಬಳಸಬೇಕು, ಆ ಒಂದು ಸೆಕ್ಸ್ ವರ್ಕಿಗೆ ಅದನ್ನು ಬಳಸಲಾರದೆ ಅಪಾಯದ ಅಂಚಿನಲ್ಲಿ ಇದ್ದಿದ್ದು ಸತ್ಯ. ಅದೇ ರೀತಿ ಟ್ರೀಟ್ಮೆಂಟ್ ಸಿಗಲಾರ್ದಗಳು ಸತ್ಯ. ಈ ಒಂದು ಮೊದಲಿಗೆ ಇವಾಗ ನೋಡಿದ್ರೆ ಅದು ಎಲ್ಲೋ ಒಂದು 30-40% ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಜಸ್ಟ್ ನಮ್ಮ ಮಲ್ಲೂರು ಹೇಳಿರೋ ಹಾಗೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿ ಜಾಗೃತಿ ಕಾರ್ಯಕ್ರಮಗಳಿಲ್ಲ. ಇವತ್ತು ನಾವು ಯಾವುದೇ ಇಲಾಖೆಯಲ್ಲಿ ಹೋದ್ರೆ, ಇಲ್ಲ ನೀವು WDC ಡಿಪಾರ್ಟ್ಮೆಂಟ್ಗೆ ಸೀಮಿತ ಅಂದ್ರೆ ಇವ್ರ ಮೈಂಡ್ ಸೆಟ್ ಅಲ್ಲಿ ಯಾವ ಇಲಾಖಾವಾರುಗಳಲ್ಲಿ ನಮ್ಗೆ ಏನೇನ್ ಸೌಲಭ್ಯಗಳಿದಾವೆ ಅದು ಯಾರು ತಿಳ್ಕೊಳ್ಳೋಕಿನ ಮುಂಚಿತವಾಗಿ ಆಹಾರ ಮತ್ತು ನಿಗಮ ಮಂಡಳಿಗೆ ಹೋಗಿ ಕೇಳ್ತೀವಿ, ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಒಂದು ನ್ಯಾಯಬೆಲೆ ಅಂಗಡಿ ಕೊಡಬೇಕು ಅಂತ.
ಇಲ್ಲ ನಿಮ್ದು ಏನಿದ್ರು ಡಿಪಾರ್ಟ್ಮೆಂಟು WDC ಅವರಿಗೆ. WDC ಅವರು ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಮ್ದೆಲ್ಲೋ ಒಂದು ಕಡೆ ಸೋಷಿಯಲ್ ವೆಲ್ಫೇರ್ ಬೋರ್ಡಿಗೆ ಕೊಟ್ಟಿದ್ರೇನೋ ಬೆಟರ್ ಇತ್ತೇನೋ ಅನ್ಸುತ್ತೆ. ನಿಜವಾಗ್ಲೂ ನಮ್ಗೆ ತುಂಬಾ ಹತಾಶೆ. ಹೀಗಿದ್ದಾಗ ನಾನು ಸರ್ಕಾರದ ವ್ಯಕ್ತಿಗಳು ಅವ್ರು ಇವ್ರನ್ನಲ್ಲ, ಯಾವುದೇ ರೀತಿ ಸರ್ಕಾರ ಇದು ಅದು ಅಂತ ನಾನು ಎರಡು ಮಾಡ್ತಾ ಇಲ್ಲ. ಪಕ್ಷಾತೀತವಾಗಿ ನಾವು ಲಿಂಗತ್ವ ಅಲ್ಪಸಂಖ್ಯಾತರು, ಅಂಕಿಅಂಶಗಳಲ್ಲಿ ಕಮ್ಮಿ ಇರೋರು, ನಮಗೂ ಒಂದು ಘನತೆ ಗೌರವ ಬದುಕು ಕೊಡ್ಲಿಕ್ಕೆ ಸರ್ಕಾರಿ ಸೇವಾ ಸೌಲಭ್ಯಗಳನ್ನ ಯಾವುದೇ ರೀತಿ ದಯೆ ಮತ್ತು ಅಂತಃಕರಣದಿಂದ ಕೊಡಬೇಡಿ. ಅದು ನನ್ನ ಸಾಂವಿಧಾನಿಕ ಹಕ್ಕು. ನಾನು ಕೇಳ್ತೀನಿ. ಇವತ್ತು ನಾನು ಪ್ರಶ್ನೆ ಮಾಡ್ಲಿಕ್ಕೆ ನಿಂತಿದ್ದೀನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಸಮುದಾಯದವರೆಗೆ ಅದೊಂದು ದೊಡ್ಡ ಧರ್ಮ ಗ್ರಂಥ ಆಗಿದೆ. ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇನ್ನು ತಾವು ಕಡೆಯದಾಗಿ ಹೇಳೋದಾದ್ರೆ ಸರ್ಕಾರಕ್ಕೆ ಮತ್ತೆ ಸಮುದಾಯಕ್ಕೆ ಕಡೆಯದಾಗಿ ಏನು ಹೇಳಿ? ಒಂದು ಸರ್ಕಾರಕ್ಕೆ ನಾನು ಕಡೆಯದಾಗಿ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ, ತಕ್ಷಣ ನಿಮ್ಮ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ ನಿರ್ದೇಶನ ನೀಡಿ, ಎಲ್ಲಾ ಇಲಾಖೆ ಮುಖ್ಯಸ್ಥರನ್ನ ನೇಮಕ ಮಾಡಿ, ನೀವು ಸ್ಮಾಲ್ ಆಗಿ ನಮ್ಗೆ ಆದೇಶಗಳನ್ನ ಮಾಡಿಸ್ತಾ ಹೋಗಿ. ಎರಡನೇದು ಸಮತಾಳ ಮೀಸಲಾತಿ, 1% ರಿಸರ್ವೇಶನ್ ಇದೆ. ಆ ರಿಸರ್ವೇಶನ್ಗೆ ತಕ್ಕಂತೆ ಗೈಡ್ ಲೈನ್ಗಳಿಲ್ಲ. ಈಗ ಪೊಲೀಸ್ ಇಲಾಖೆ ಎಕ್ಸಾಂಪಲ್ ತಗೊಂತ ಹೋದ್ರೆ, ಪೊಲೀಸ್ ಇಲಾಖೆಯಲ್ಲಿ ಫಿಸಿಕಲ್ ಮತ್ತೆ ಮೆಡಿಕಲ್ ಇವೆಲ್ಲ ವ್ಯವಸ್ಥೆ ಇರುತ್ತೆ. 1% ರಿಸರ್ವೇಶನ್ ಇದೆ, ಅಲ್ಲಿ ಗೈಡ್ ಲೈನ್ ಇಲ್ಲ. ಹೇಗೆ ಭರ್ತಿ ಮಾಡ್ಕೋಬೇಕು ಈ ಟ್ರಾನ್ಸ್ಜೆಂಡರ್ ಸಮುದಾಯ ಅಂತೇಳಿ ಅವ್ರಿಗೆ ಪೇಪರ್ ಇಲ್ಲ ಅಧಿಕಾರಿಗಳಿಗೆ. ಆ ಪೇಪರ್ ಅನ್ನ ತಯಾರು ಮಾಡಕ್ ಹೇಳಿ. ನಾವು DG ಅಂಡ್ IG ಸಲೀಂ ಸಾಹೇಬ್ರನ್ನು ಭೇಟಿಯಾದ್ವಿ, ಮತ್ತೆ ಮಾನ್ಯ ಗೃಹ ಮಂತ್ರಿಗಳನ್ನು ಸಹ ಭೇಟಿಯಾಗಿದ್ವಿ. ಪರಮೇಶ್ವರ್ ಸಾಹೇಬ್ರನ್ನ 2023 ಸರ್ಕಾರ ಬಂದ ತಕ್ಷಣ ಮೊದಲು ಮೀಟ್ ಆದವ್ರು ನಾವುಗಳೇ. ಮೀಟ್ ಆದ ತಕ್ಷಣ ಪತ್ರ ಬರೋದು, ಇಮಿಡಿಯೇಟ್ಲಿ DG ಕೆಲಸ ಮಾಡಿ ಅಂತ. ಹಳೆ DGP ಅಲೋಕ್ ಮೋಹನ್ ಸರ್ ಇದನ್ನ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಈಗ ಹೊಸ DGPM ನಮ್ಮ ಸಲೀಂ ಸಾಹೇಬ್ರು ಬಂದಿದ್ದಾರೆ, ಅವ್ರನ್ನೂ ಭೇಟಿ ಆಗಿದ್ದೀವಿ, ನಮ್ಮ ಕುಂದುಕೊರತೆಗಳನ್ನ ಹಾಕಿದ್ವಿ. ಅಂಡರ್ ದ DG ಸಮಿತಿ ಇದೆ. ಈ ಸಮಿತಿ ಕರೆದು ಒಂದು ಮೀಟಿಂಗು ಮಾಡ್ತಾ ಇಲ್ಲ. ADG ಹಿತೇಂದ್ರ ಸಾಹೇಬ್ರು ನೋಡಲ್ ಆಫೀಸರ್ ಇಲ್ಲ, ಕಾನೂನಲ್ಲಿ ಏನು ಕ್ಲಾರಿಟಿ ಇಲ್ಲ, ನಾವು ಮಾಡಕ್ ಆಗಿಲ್ಲ ಅಂತಾರೆ. ಕಾನೂನು ಬಿಡಿ, ಒಂದು ಮಾನವೀಯತೆ ಇಟ್ಕೊಂಡು ಕೆಲಸ. ಕಾನೂನು ಕಟ್ಲೆ ಆಮೇಲೆ ನೋಡೋಣ, ಮಾನವೀಯತೆ ಬೇಕಂತೇಳಿ. ಮತ್ತೆ ಮುಖ್ಯವಾಗಿ ಸರ್ಕಾರ ಬಜೆಟ್ ಅಲ್ಲಿ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ. ಇನ್ನೂ ಕಾಲ ಮುಂಚೆಲ್ಲ ಮೊನ್ನೆ ಸಿದ್ದರಾಮಯ್ಯ ಅವರೇ ಏನ್ 200 ಕೋಟಿ ರೂಪಾಯಿ ಯಾವುದೇ ಒಂದು ಹಂತದಲ್ಲಿ ನೀವು ತೆಗೆದಿರ್ಬೋದು, ನೀವು ಮನಸ್ಸು ಮಾಡಿದ್ರೆ. ಮತ್ತೆ ಎಲ್ಲಾ ಇಲಾಖೆಗಳಲ್ಲಿ ಈ ಪಾಲಿಸಿ ಎಲ್ಲಾ ಇಲಾಖೆಗೆ ಸಂಬಂಧಪಡುತ್ತೆ. ನೋಡಲ್ ಏಜೆನ್ಸಿ ವಿಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅಷ್ಟೇ ಅವ್ರ ಕೆಲಸ. ಆ ನೋಡಲ್ ಏಜೆನ್ಸಿ ಜವಾಬ್ದಾರಿಯನ್ನ ಅವರು ನಿಭಾಯಿಸ್ತಾ ಇಲ್ಲ. ಅನ್ಫಿಟ್ ಇಲಾಖೆ ಅಂತಾನೆ ಹೇಳ್ಬೋದು. ನಾನು ಆ ಪದ ಯೂಸ್ ಮಾಡಬಾರ್ದು. ಕೋಪ ಇದೆ, ದುಃಖ ಇದೆ, ಸದ್ಯಕ್ಕೆ ಏನ್ ಸಿಗ್ತಾ ಇಲ್ಲ. ಮತ್ತೆ ಸಾಕಷ್ಟು ಒಳ್ಳೆ ಅಧಿಕಾರಿಗಳು, ಮತ್ತೆ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ವಾಪಸ್ ಈ ಸಮುದಾಯನ ನೋಡು, ಈ ಸಮುದಾಯದ ನೋವುಗಳು ಗೊತ್ತಿದ್ದಾವೆ, ಸಾಕಷ್ಟು ಕೆಲಸನೂ ಮಾಡಿದೀರಾ. ಆದ್ರೆ ಇಲ್ಲಿವರೆಗೂ ನೀವು ಬಂದ್ 2.5 ವರ್ಷ ಆಯ್ತು, ಒಂದಿನ ಕರೆದಿ ಸಮುದಾಯವನ್ನ ಸಭೆ ಮಾಡಿಲ್ಲ. ಸಾಕಷ್ಟು ಭೇಟಿ ಮಾಡಿದಾರೆ, ನಮ್ಮನ್ನ ಒಂದು ಸಭೆನೂ ಮಾಡಿಲ್ಲ. ಸಮುದಾಯ ಸಾಕಷ್ಟು ಭೇಟಿ ಮಾಡಿದ್ದಾರೆ. ಮನೆಗಳಿಗೆ ಹೋಗ್ತೀವಿ, ಬೆಳಗಾಮಲ್ಲಿ ಮೀಟ್ ಆಗಿದ್ರೆ ನಾನೇ ಒಂದು 10 ಸಾರಿ ಭೇಟಿ ಆಗಿರ್ಬೇಕು. ಮೀಟ್ ಆಗ್ತೀರಾ, ಮಾತಾಡ್ತೀರಾ, ನಿಮ್ಮ ತಾಯಿ ಹೃದಯವನ್ನ ಅನುಷ್ಠಾನದಲ್ಲಿ ತೋರಿಸಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ವಿನಂತಿಸ್ತಾ ಇದ್ದೀನಿ. ಎರಡನೇದು, ನೀವು ನೋಡಲ್ ಏಜೆನ್ಸಿ ಆಗಿ ನಮ್ಗೆ ಏನೂ ಮಾಡೋದ್ ಬೇಕಾಗಿಲ್ಲ. ಸಪರೇಟ್ ನಿಗಮ ಸ್ಥಾಪನೆ ಮಾಡಿ 200 ಕೋಟಿ ರೂಪಾಯಿ ಬಜೆಟ್ ಇಡಿ, ಒಂದು ಅಧಿಕಾರಿಗಳನ್ನ ಕೈ ಕೊಡಿ, ನಾವು ಕೆಲಸ ಮಾಡ್ಸಕ್ಕೆ ರೆಡಿ ಇದ್ದೀವಿ. ಸಮುದಾಯ ಸಂಘಟನೆಗಳು ಮತ್ತೆ ಒಟ್ಟಿಗೆ ಕೆಲಸ ಮಾಡಕ್ ರೆಡಿ ಇದ್ದೀವಿ. ಸರ್ಕಾರದ ಇಲಾಖೆಗೆ ಅಧಿಕಾರಿಗಳ ಜವಾಬ್ದಾರಿ ಮಾತ್ರ ಅಲ್ಲ, ಪರಸ್ಪರ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ ಸರ್ಕಾರ ಜೊತೆಗೆ. ಈಗ ಅನೇಕ ಟ್ರಸ್ಟ್ ಪೊಲೀಸ್ ಇಲಾಖೆ ಜೊತೆಗೆ ಕೆಲಸ ಮಾಡ್ತಾ ಇದೆ, ಓರಿಯಂಟೇಷನ್ ಗಳನ್ನ ಮಾಡ್ತಾ ಇದೀವಿ, ಟೀಚರ್ಸ್ ಓರಿಯಂಟೇಷನ್ ಗಳನ್ನ ಮಾಡ್ತಾ ಇದ್ವಿ. ಸಾಕಷ್ಟು ಬದಲಾವಣೆಗಳು, ಹೊಸ ಹೊಸ ಸಮುದಾಯವನ್ನ ಅವ್ರು ಬಂದ ತಕ್ಷಣ ಆಪ್ಷನ್ ಇರೋದೇ ಟ್ರಾನ್ಸ್ಜೆಂಡರ್ ಸಮುದಾಯದಲ್ಲಿ ಬೆಗ್ಗಿಂಗ್ ಸೆಕ್ಸ್ ವರ್ಕ್ ಅಷ್ಟೇ. ಅಲ್ಲಿ ನಾವು ಡೈವರ್ಷನ್ ಮಾಡಿ ಒಂದೇ ಸಾರಿ ಎಲ್ಲ ಬದಲಾವಣೆ ಆಗಲ್ಲ. ಅದನ್ನ ಬದಲಾವಣೆ ಮಾಡ್ಬೇಕಾದ್ರೆ ಶಿಕ್ಷಣ ಬೇಕು. ಶಿಕ್ಷಣದಲ್ಲಿ ಅವಕಾಶ, ಉದ್ಯೋಗದಲ್ಲಿ ಅವಕಾಶ. ಉದ್ಯೋಗದಲ್ಲಿ ನೀವು ಸಣ್ಣ ಪುಟ್ಟ ಮಾಡಿ ಅಂತೆಲ್ಲ ನಿಮ್ದೇ ಕ್ಯಾಂಟೀನ್ಗಳಿದಾವೆ. ನಾವ್ ಹೇಳ್ತಾ ಇದ್ವಿ ಸರ್ಕಾರದ ಜಿಲ್ಲಾಧಿಕಾರಿ ಫುಡ್ ನಾವು ಹೋಟೆಲ್ ಮಾಡ್ಬೇಕಂದ್ರೆ ನಿಮ್ ಕ್ಯಾಂಟೀನ್ ಗಳನ್ನ ಕಮ್ಮಿ ಟೆಂಡರ್ ಅಲ್ಲಿ ಕೊಡಿ. ಅಕ್ಕ ಕೆಟ್ಟೆ ಅಂತೇಳಿ ಹಾವೇರಿಯಲ್ಲಿ ಮಾಡಿದ್ವಿ, ಇಡೀ ರಾಜ್ಯಕ್ಕೆ ಮಾದರಿ ಆಯ್ತು. ಉಮಾಮಾದೇವನ್ನ ಪಂಚಾಯತ್ ರಾಜ್ ಇಲಾಖೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಇದ್ದಾಗ ಅಂತ ರೀತಿ ಬದಲಾವಣೆಗಳಾಗುವಂತದ್ದು, ಮತ್ತೆ ನಾವು ಘನತೆಯಿಂದ ಜೀವನ ಮಾಡುವಂತದ್ದು. ಮೊನ್ನೆ ಜಮೀರ್ ಅಹಮದ್ ಸಾಹೇಬರು ಮನೆಗಳನ್ನ ಸುಮ್ನೆ ನೀವು ದುಡ್ಡು ಕೊಡ್ತೀವಿ 2 ಲಕ್ಷ 3 ಲಕ್ಷ ಕೊಟ್ರೆ ನಮ್ ಜಾಗನೇ ಇಲ್ಲ, +1 ಅಲ್ಲಿ ಕಟ್ಟಿ ಕೊಡ್ತೀವಿ ಅಂದ್ರೆ ಅಕ್ಕಪಕ್ಕದವ್ರು ನಮ್ಗೆ ಹೊಂದ್ಕೊಳ್ಳಲ್ಲ. ಇದೆಲ್ಲ ವ್ಯವಸ್ಥೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಗಳಿದಾವೆ. ಇಡೀ ಕರ್ನಾಟಕ ಕಂದಾಯ ಇಲಾಖೆ ಸಚಿವರು ನಿಮ್ ಜವಾಬ್ದಾರಿ ಇದೆ. ಇಡೀ ಕರ್ನಾಟಕ ಇಲಾಖೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಡೈರೆಕ್ಷನ್ ಮಾಡಿ. ಜಿಲ್ಲಾಧಿಕಾರಿಗಳ ಸಮಿತಿ ಆಕ್ಟಿವ್ ಆಗ್ಬೇಕು. ಜಿಲ್ಲೆಯಲ್ಲಿ ಇರುವ ಸಮಸ್ಯೆ ಜಿಲ್ಲೆಯಲ್ಲಿ ಬಗೆಹರಿಬೇಕು. ಈಗ ಬಿಜಾಪುರ ಜಿಲ್ಲೆ ನಮ್ಮ ಆನಂದ್ ಸಾಹೇಬರಾಗಿರ್ಬೋದು, ಟಿ ಬೋಬಲನ್ ಸಾಹೇಬರಾಗಿರ್ಬೋದು, ಕೆಲವೊಂದು ಜಿಲ್ಲಾಧಿಕಾರಿಗಳು ಒಂದು ಒಳ್ಳೆ ಮನಸ್ಥಿತಿಯಿಂದ ಬಿಜಾಪುರದಲ್ಲಿ 50 ಜನಕ್ಕೆ ಮನೆ ಸಿಗ್ತಾ ಇದಾವೆ. ಗುಲ್ಬರ್ಗಾ ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ, ಒಂದು 31 ಜಿಲ್ಲೆಯಲ್ಲಿ, ಒಂದು 5 ರಿಂದ 6 ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಒಳ್ಳೆ ಮನಸ್ಥಿತಿ ಜಿಲ್ಲಾಧಿಕಾರಿಗಳಿದ್ದಾರೆ. ಮತ್ತೆ ಸಾಕಷ್ಟು KS IAS ಆಫೀಸರ್ ಒಳ್ಳೆ ಮನಸ್ಥಿತಿಯವರು ಇದ್ದವರಿದ್ದಾರೆ. ಆದ್ರೆ ಮಾಡಕ್ಕೆ ಅವ್ರಿಗೆ ಆದೇಶಗಳು ಬೇಕಾಗುತ್ತೆ.
ಪಾಲಿಸಿಗಳು ಬೇಕಾಗುತ್ತೆ. ಈ ನೀತಿ ಇದೆ, ಈ ನೀತಿ ಆಧಾರವಾಗಿ ಅದನ್ನ ಇಟ್ಕೊಂಡು ನೀವು ಒಂದು ಆದೇಶ ಮಾಡ್ತೀವಿ. ಆದೇಶ ಮಾಡಬಹುದು. ಆ ಆದೇಶ ಮಾಡಿದ್ರೆ ಈಗ ಗೃಹಲಕ್ಷ್ಮಿ 1 ವರ್ಷ ಬಿಟ್ಟು ಯಾಕೆ ನಮ್ಗೆ ಸಿಕ್ತಂದ್ರೆ ಆದೇಶ ಮಾಡಿದ್ರಿ. ಆದೇಶ ಮಾಡಿದಕ್ಕೆ ಇವಾಗ ಗೃಹಲಕ್ಷ್ಮಿ 2,000 ಹಣ ಟ್ರಾನ್ಸ್ಜೆಂಡರ್ ಸಮುದಾಯದವರು ಬರ್ತಾ ಇದೆ. ಪಡಿತಾ ಇದ್ದಾರೆ. ಶಕ್ತಿ ಯೋಜನೆಯಲ್ಲಿ ಇವತ್ತಿನವರೆಗೂ ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಇದನ್ನ ಗಮನಿಸಬೇಕು. ಇವತ್ತಿನವರೆಗೂ ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ಕಂಡಕ್ಟರ್ ಗಳಿಂದ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಈ ಕಾರ್ಡ್ ಯಾರು ಕೊಟ್ಟರು, DC ಜಿಲ್ಲಾಧಿಕಾರಿಗಳು ಕೊಟ್ಟಿರೋ ಕಾರ್ಡನ್ನ ಕಂಡಕ್ಟರ್ಗೆ ಯಾಕೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಜಾಗೃತಿ ಇಲ್ಲ. ನೀವು ಫಸ್ಟ್ ಟ್ರಾನ್ಸ್ಜೆಂಡರ್ ಬಗ್ಗೆ ಎಲ್ಲ ಟಾಪ್ ಟು ಬಾಟಮ್ ಚೀಫ್ ಸೆಕ್ರೆಟರಿ ಇಂದ ನಮ್ಮ ಕೆಳಗಡೆ D ಗ್ರೂಪ್ ನೌಕರಸ್ಥರವರೆಗೂ ಜಾಗೃತಿ ತುಂಬಾ ಮುಖ್ಯ ಆಗುತ್ತೆ. ಟ್ರಾನ್ಸ್ಜೆಂಡರ್ ಅಂದ್ರೆ ಸೀರಿಯಲ್ ಇದ್ದವ್ರು ಮಾತ್ರ ಟ್ರಾನ್ಸ್ ಅಲ್ಲ, ಈ ಒಂದು ಮೈಂಡ್ ಸೆಟ್ ಇರ್ಬೇಕು. ಹೆಣ್ಣಾಗಿ ಹುಟ್ಟಿ ಗಂಡಸಾಗವ್ರಿದ್ದಾರೆ, ಗಂಡಾಗಿ ಹುಟ್ಟಿ ಹೆಂಗಸಾಗವ್ರಿಗೆ ಸೆಕ್ಸ್ ವರ್ಕ್ ಬೇಕಿಂಗ್ ಅವಕಾಶ ಇದೆ. ಹೆಣ್ಣಾಗಿ ಹುಟ್ಟಿ ಗಂಡಸಾಗವ್ರಿಗೆ ಏನು ಅವಕಾಶ ಇದೆ? ಆಲ್ರೆಡಿ ಹೆಣ್ಣಾಗಿ ಹುಟ್ಟಿದ್ದೆ ಒಂದು ಕಳಂಕ ಅಂತ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾನು ಗಂಡಸಾಗಿ ಬದುಕ್ತೀನಿ ಅನ್ನುವಾಗ ಅವರಷ್ಟು ಒಂದು ಹಿಂಸೆ ಮತ್ತೆ ಮಾನಸಿಕ ಹಿಂಸೆ, ದೌರ್ಜನ್ಯಗಳು, ಬಹಿಷ್ಕಾರಗಳು ಆ ಸಮುದಾಯಕ್ಕೆ ಇರುವಷ್ಟು ಬೇರೆ ಯಾರಿಗೂ ಇಲ್ಲ. ಆ ಟ್ರಾನ್ಸ್ ಮೆನ್ ಸಮುದಾಯವನ್ನು ನೀವು ಗಣನೆಗೆ ತಗೋಬೇಕು. ಒಟ್ಟಾರೆ ಎಲ್ಲರನ್ನೂ ಒಳಗೊಂಡಂತೆ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮಾಧ್ಯಮದ ಮುಖಾಂತರ ಇಡೀ ಸಾಮಾಜಿಕವಾಗಿ ಎಲ್ಲಾ ಸಮಾಜದ ಜನರಿಗೆ ವಿನಂತಿಸ್ತೀನಿ, ಧ್ವನಿ ಎತ್ತಿ ನಮ್ಗಳ ಜೊತೆಗೆ ಸಪರೇಟ್ ನಿಗಮ ಸ್ಥಾಪನೆ ಆಗ್ಲಿ. 200 ಕೋಟಿ ದೊಡ್ಡ ಅಮೌಂಟ್ ಅಲ್ಲ, ತಕ್ಷಣ 200 ಕೋಟಿ ಘೋಷಣೆ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮಲ್ಲು ಕುಮಾರ್ ಅವರ ಜೊತೆಯಲ್ಲಿ ವೈಶಾಲಿ ಮೇಡಮ್, ನೀವಿಬ್ಬರು ಈ ಹೋರಾಟ ಏನಿದೆಯಲ್ಲ, ಈ ಸರ್ಕಾರ ಯಾವುದೇ ಆಗಿರ್ಲಿ ಕಿವಿ ಹಿಂಡುವಂತ ಅಂದ್ರೆ ಸಮುದಾಯಕ್ಕೆ ಬೇಕಾಗಿರುವಂತ ಏನು ಸವಲತ್ತುಗಳನ್ನ ಪಡೆಯುವಂತ ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ ಅಂತ ಹೇಳಿ ನಾವು ನಿಮಗೆ ಕೇಳ್ಕೊಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಏನ್ ಈ ಸಮುದಾಯ ಇದೆಯಲ್ಲ ಅಂದ್ರೆ ಟ್ರಾನ್ಸ್ಜೆಂಡರ್ ಸಮುದಾಯವನ್ನ ಈ ನಮ್ಮ ಸಮಾಜ ನೋಡುವಂತ ಪರಿ ಚೇಂಜ್ ಆಗ್ಬೇಕು. ನೋಡಿ, ಇಲ್ಲಿ ಟ್ರಾನ್ಸ್ಜೆಂಡರ್ ಸಮುದಾಯದ ಪರವಾಗಿ ಹೋರಾಟವನ್ನು ಮಾಡುವಂತ ಮಲ್ಲು ಕುಮಾರ್ ಅವರು ಆಗಿರ್ಬೋದು ಅಥವಾ ವೈಶಾಲಿ ಅವರು ಆಗಿರ್ಬೋದು, ಸರ್ಕಾರದ ಮುಂದೆ ಬೇಡಿಕೆ ಏನ್ ಇಡ್ತಾ ಇದ್ದಾರೆ, ಬಹಳ ಕನಿಷ್ಠವಾದಂತಹ ಬೇಡಿಕೆಗಳು. ನಮಗೂ ಒಂದು ಸರ್ಕಾರದಲ್ಲಿ ಸವಲತ್ತುಗಳನ್ನು ಕೊಡಿ, ಜೊತೆಯಲ್ಲಿ ಏನು ಈಗ ಏನು ಈ ಹಣಕಾಸು ಆಯವ್ಯಯ ಇತ್ತೀಚೆಗೆ 17ನೇ ಹಣಕಾಸು ಆಯವ್ಯಯವನ್ನು ಮಂಡನೆ ಮಾಡಿದಂತ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಐತಿಹಾಸಿಕ ಬಜೆಟ್ ಅಂತ ಹೇಳಿ ಹೆಗ್ಗಳಿಕೆಗೆ ಪಾತ್ರರಾದ್ರಿ. ಎಲ್ಲವನ್ನು ಕೂಡ ಈ ನೀತಿ ಏನು ಟ್ರಾನ್ಸ್ಜೆಂಡರ್ ನೀತಿ 2017 ಕೇವಲ ಕಾಗದದ ಮೇಲೆ ಇರುವಂತಹ ನೀತಿಗಳನ್ನ ನೀವು ಅನುಷ್ಠಾನಕ್ಕೆ ತನ್ನಿ, ನಿಮ್ಮ ಅಧಿಕಾರಿಗಳಿಗೆ ಗೈಡ್ಲೈನ್ಸ್ ಕೊಡಿ ಎನ್ನುವಂತ ಬೇಡಿಕೆಯನ್ನ, ಕನಿಷ್ಠ ಬೇಡಿಕೆಯನ್ನ ಮುಂದಿಟ್ಟಿರುವಂತದ್ದು. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.